चौखट पे चल के आज चारों धाम आए हैं। बजाओ ढोल स्वागत में मेरे घर राम आए हैं। कथा शबरी की जैसे जुड़ गई मेरी कहानी से। न रोको आज धोने दो चरण आँखों के पानी से। बहुत खुश हैं मेरे आंसू के प्रभु के काम आए हैं। बजाओ ढोल स्वागत में मेरे घर राम आए हैं। पाके क्या पाया है सृष्टि के कण कण से पूछो। तुमको खोने का दुख क्या है कौशल्या के मन से पूछो। द्वार मेरे ये अभागे आज इनके भाग जागे। बड़ी लंबी इंतजारी हुई रघुबर तुम्हारी तब आई है सवारी। संदेश से आज खुशियों के हमारे नाम आए हैं। बजाओ ढोल स्वागत में मेरे घर राम आए हैं। दर्शन पाके है अवतारी धन्य हुए हैं नैन पुजारी। जीवन नैया तुमने तारी मंगल भवन मंगल हारी। मंगल भवन मंगल हारी। निर्धन का तुम धन हो राघव तुम ही रामायण हो राघव। सब दुख हरना अवध बिहारी मंगल भवन मंगल हारी। मंगल भवन मंगल हारी। मंगल भवन मंगल हारी। चरण की धूल ले लूं मैं मेरे भगवान आए हैं। बजाओ ढोल स्वागत में मेरे घर राम आए हैं। मेरी चौखट पे चल के आज चारों धाम आए हैं। बजाओ ढोल स्वागत में मेरे घर राम आए हैं। राम से चल के राम पे आए। प्रेम कोई हमें और न जाने। राम से रूठे राम से माने। राम सिया की करुण कहानी। एक है चंदन एक है पानी। राम सिया राम जय जय राम। राम सिया राम जय जय राम। राम सिया राम जय जय राम।
कथा अनंता कहि सुनहि बहु विधि सब संता। राम रतन धन जो कोई पाए जीवन भर रामायण गाए। प्रेम कोई हमें और न जाने राम से रूठे राम से माने। राम सिया की करुण कहानी एक है चंदन एक है पानी। राम सिया राम सिया राम जय जय। ಮಲ್ಲನ ವಾರ್ಡ್ ಅವರು ಬಂದು ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಶ್ರೀ ರಾಮಲಿಂಗೇಶ್ವರ ನವತರಣ ನಾಟ್ಯ ಸಂಘ ರಾಮತೀರ್ಥ ಇವರು ಅಭಿನಯಿಸುತ್ತಿರುವ ನಾಟಕ ಸಂಗೇಟ ರೈತರು. ಇದು 2ನೇ ಪ್ರಯೋಗ. ಈ 2ನೇ ಪ್ರಯೋಗಕ್ಕೆ ನಮ್ಮ ಅತಿಥಿ ಮಾನ್ಯರು, ಉದ್ಘಾಟಕರು, ಧೋತಿ ಬಳಸೋರು ಎಲ್ಲ ಮಾನ್ಯರು ನಮ್ಮ ವೇದಿಕೆ ಮೇಲಿದ್ದಾರೆ. ಸಂಘದ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ ಹಾಗೂ ಎಲ್ಲ ಪ್ರೇಕ್ಷಕ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಈಗ ಪರಮ ಪೂಜ್ಯ ಪುಟ್ಟರಾಯ ಸ್ವಾಮಿಯವರು ಪೂಜೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಪೂರ್ಣ ಗ್ರಾಮ ಪಂಚಾಯತ್ ಭೀಮನಹಳ್ಳಿ, ವೆಂಕಟೇಶ್ ಹೊಸಕೋಟೆ ಗ್ರಾಮ ಪಂಚಾಯತ್ ಸದಸ್ಯರು, ವೆಂಕಟರಮಣ ಇವರು ಬಂದು ಈ ಒಂದು ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿ ವಿನಂತಿ. ಹಾಗೂ ಎಲ್ಲರೂ ಸಹಕರಿಸಬೇಕಿದ್ರಲ್ಲಿ. ಭಾವಚಿತ್ರಕ್ಕೆ ನನ್ನ ಆತ್ಮೀಯ ಮಿತ್ರರಾದ ಮಲ್ಲಿಕಾರ್ಜುನ ಮೇನೆಯವರು, ಆನಂದಗೌಡ ನರ್ಬಳ್ಳಿ, ನಾಗರಾಜ್ ಯೋಗ, ಶರಣಗೌಡ ಭೀಮನಹಳ್ಳಿ ಇವರೆಲ್ಲರೂ ಬಂದು ಶರಣಗೌಡ ಡೋಣಗಾವ್ ಹಾಗೂ ಇನ್ನು ಉಳಿದ ಎಲ್ಲ ಅತಿಥಿ ಮಾನ್ಯರು ಕಾರ್ಯಕ್ರಮ ನೆರವೇರಿಸಿಕೊಡೋಕ್ಕಾಗಿ ನಮ್ಮ ಸಂಘದಿಂದ ತಮ್ಮಲ್ಲಿ ಸ್ವಲ್ಪ
ಎರಡನೇ ಘಟ್ಟ ಮುಕ್ತವಾಯಿತು. ಈಗ ಕೊನೆಯ ಘಟ್ಟ. ಈ ನಾಟಕಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ನಿಮ್ಮ ನೆಚ್ಚಿನ ನಗರ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರವೀಂದ್ರ ಸಾವು ಸಜ್ಜನ್ ಶೆಟ್ಟಿ ಚಿತ್ತಾಪುರ್ ಇವರ ಈ ಕಣ್ಣಿಂದ ತಾಲೂಕು ಭಾರತೀಯ ಜನತಾ ಪಕ್ಷ ಇವರು ಬಂದು ಈ ನಾಟಕವನ್ನು ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಚಿತ್ತಾಪುರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿಕಾಂತ್ ಸಜ್ಜನ್ ಶೆಟ್ಟಿ ಸೌಕರ್ ಅವರು ಉದ್ಘಾಟನೆ ಮಾಡಬೇಕಾಗಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಪರಮ ಪೂಜೆ ಗುರುಗಳಿಗೆ ಕಂಪನಿಯ ಮಾಲಕರಾದ ಜಗಣಗೌಡ ಇವರು ಸನ್ಮಾನಿಸಬೇಕಾಗಿ ವಿನಂತಿ. ಈ ಉದ್ಘಾಟನೆ ಮಾಡಿದಂಥ ಸಜ್ಜನ್ ಶೆಟ್ಟಿ ಸೌಕರ್ ಇವರಿಗೆ ನಮ್ಮ ಕಂಪನಿಯ ಮಾಲಕರಾದ ಶಾಂತಗೌಡ ಮಾಲಿಪಟ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಶಾಂತಗೌಡ. ಹಲೋ. ಈಗ ಜ್ಯೋತಿ ಬೆಳಗಿಸಿದ ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳೆಸಿದಂಥ ನನ್ನ ಆತ್ಮೀಯ ಮಿತ್ರರಾದ ಮಲ್ಲಿಕಾರ್ಜುನವರಿಗೆ ಇನ್ನೋರ್ವ ಮಾಲೀಕರಾದ ಚಕ್ರವರ್ತಿ ಪೊಲೀಸ್ ಪಾಟೀಲ್ ಅವರು ಬಂದು ಸನ್ಮಾನಿಸಬೇಕು ವಿನಂತಿ. ಈಗ ನಾಗರಾಜ್ ಹೂಗಾರ್ ಅವರು ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗರಾಜ್ ಹೂಗಾರ್ ಅವರಿಗೆ ಲಕ್ಷ್ಮೀ ರೆಡ್ಡಿ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಬೊಂಕಲಿ ಗೌಡರಾಗಿರ್ತಕ್ಕಂಥ ಸತ್ಯನಾರಾಯಣ ಗೌಡರು ಕೂಡ ನಮ್ಮ ನಿಂಗಣ್ಣ ಯಶಗರ್ ಅವರು ಸನ್ಮಾನಿಸಬೇಕಾಗಿದೆ.
ಮರ್ಯಾದ ಪುರುಷೋತ್ತಮ ಶ್ರೀ ರಾಮನವಮಿಯ ಪ್ರಯುಕ್ತ ಇವತ್ತೇನು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ನಾಟಕ ಪ್ರದರ್ಶನ ಕಂಗೆಟ್ಟ ರೈತ ಇಂಥ ಒಂದು ಸುಂದರ ಸಾಮಾಜಿಕ ನಾಟಕ ಇವತ್ತೇನು ರಾಮತೀರ್ಥ ಗ್ರಾಮದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿ ನಮ್ಮೆಲ್ಲ ಯುವಕರು ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೂ ಸಂಘದ ಮಾಲೀಕರು ಜಗಣಗೌಡರು ಮತ್ತು ಶಾಂತಗೌಡರು, ಅಶೋಕ್ ರೆಡ್ಡಿ ಗೌಡರು ಮತ್ತು ನಮ್ಮ ಮಲ್ಲಣ್ಣ ಅವರು, ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ನಮ್ಮ ಬಸ್ಸು ಮಡ್ಡಿ ಅವರು ಅನೇಕ ದಿನಗಳಿಂದ ಈ ಒಂದು ನಾಟಕ ಪ್ರದರ್ಶನ ಸಲುವಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಬಿಜೆಪಿ ಚಿತ್ತಾಪುರ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಸಜ್ಜನ್ ಶೆಟ್ಟಿ ಸಾವ್ಕಾರ್ ಅವರೇ, ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಂಕಲ್ಗ ಸತ್ಯನಾರಾಯಣ ರೆಡ್ಡಿ ಗೌಡ ಅವರೇ, ಹಾಗೂ ನಗರ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ನಮ್ಮ ಆನಂದ್ ಗೌಡ ನರ್ಬಳಿ ಅವರೇ, ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣಗೌಡ ಭೀಮಳ್ಳಿ ಅವರೇ, ಹಾಗೂ ನಮ್ಮ ಬಸರೆಡ್ಡಿ ಗೌಡ್ರೆ, ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶರಣಗೌಡ್ರೆ, ಹಾಗೂ ನಗರ ನಮ್ಮ ಭಾರತೀಯ ಜನತಾ ಪಕ್ಷ ಚಿತ್ತಾಪುರದ ಪ್ರಧಾನ ಕಾರ್ಯದರ್ಶಿ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನಾಗರಾಜ್ ಹೂಗಾರ್ ಅವರೇ, ಹಾಗೂ ಪಕ್ಕದ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನಮ್ಮ ರವಿ ಕುಲಕರ್ಣಿ ಅವರೇ ಮತ್ತು ನಮ್ಮ ನಾಗರೆಡ್ಡಿ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭೀಮನಹಳ್ಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸರೆಡ್ಡಿ ಗೌಡರು ಇದ್ದಾರೆ, ನಮ್ಮ ದೇವೇಂದ್ರ ತಿನ್ಬಾವ್ ಇದ್ದಾರೆ, ವೆಂಕಟೇಶ್ ಅವರು ಇದ್ದಾರೆ, ಅಲ್ಲೂರು ಬಿ ಸುತ್ತ ಗ್ರಾಮಗಳ ಡೋಣಗಾಂವ್, ರಾಜೋಳ, ಅಲ್ಲೂರು ಬಿ ಮತ್ತು ಭೀಮನಹಳ್ಳಿ, ಯಗಾಪುರ್, ಬೆಳಗೇರಿ, ಇಲ್ಲೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ನಾವು ಮುಖ್ಯ ಅಲ್ಲ, ಇವತ್ತು ನಾಟಕ ಪ್ರದರ್ಶನ ಜೀವಂತ ಇರಬೇಕಾದ್ರೆ ನೀವು ಮುಖ್ಯ, ಕಲಾ ಪ್ರೇಕ್ಷಕರು ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ರಂಗಭೂಮಿಗೆ ಮತ್ತು ಸಿನಿಮಾ ರಂಗಕ್ಕೂ ಬಹಳ ವ್ಯತ್ಯಾಸ ಇದೆ, ಬಹಳ ವ್ಯತ್ಯಾಸ ಇದೆ. ಇದು ನಿಜವಾದ ಕಲೆ ರಂಗಭೂಮಿ, ಆದ್ರೆ ಇವತ್ತು ಸಿನಿಮಾ ಇದಲ್ಲ, ಅದು ಒಂದು ಸತ್ತ ಕಲೆ ಅಂತ ಹೇಳ್ಬೇಕಾಗ್ತದೆ. ನಿಜವಾದ ಕಲೆ ಅಂತಂದ್ರೆ ಇದು ನಮ್ಮ ರಂಗಭೂಮಿ ಕಲೆ ಅಂತ ಹೇಳ್ಬೇಕಾಗ್ತದೆ. ಈಗ ತಾನೇ ನಾವು ಸನ್ಮಾನ ಮಾಡ್ಬೇಕಾದ್ರೆ ನಮ್ಮ ಎಲ್ಲ ಯುವ ಬಳಗನೇ ಇದೇ ಕಾಣ್ತದೆ, ಸಂಗೀತ ಬಳಗ ಯುವಕರೇ ಕಾಣ್ತಾ ಇದ್ದಾರೆ. ಪ್ರತಿಯೊಂದು ಸನ್ಮಾನಕ್ಕೂ ಪ್ರತಿಯೊಂದು ಹಾಡು ಆಗ್ತಾ ಇದ್ದಾರೆ. ನಾನು ಬಹಳ ಮೆಚ್ಚುಗೆ ಆಯಿತು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಮುಖಾಂತರ ತುಂಬ ಹೃದಯವನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೋಡಲು ಆಗಮಿಸಿರ್ತಕ್ಕಂಥ ನೀವೆಲ್ಲ ಸೀಟಿ ಹೊಡ್ಲಿಕ್ಕತ್ತೀರಿ, ಅಂಥದ್ದೇನು ಸಮಯ ಬಹಳ ಆಗಿಲ್ಲ, ಒಂದೊಂದ್ಸಾರಿ 12:30 ಆಗ್ಯದ. ದಯವಿಟ್ಟು ನಾವೇನು ಜಾಸ್ತಿ ಮಾಡಲ್ಲ, ಎದ್ದು ಹೊರಗೆ ಹೋಗಾರೆ ಇದ್ದೀವಿ. ಬೆಳಗನ ನೀವು ನೋಡಾರೆ, ನೀವು ಸಹಕಾರ ಮಾಡಾರಿದ್ದೀರಿ. ಇವತ್ತ ಈ ನಾಟಕ ಪ್ರದರ್ಶನ ಹೆಂಗಿರ್ಬೇಕಂತಂದ್ರ ಇವತ್ತ ಒಂದು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರದರ್ಶನ ಆಗಿರ್ಬೇಕು. ಒಂದು ನಾಟಕ ಒಂದು ಮಾನವನ ಮನಸ್ಸನ್ನ ಬದಲಾಯಿಸ್ತಕ್ಕಂಥ ಪ್ರದರ್ಶನ ಆಗಿರ್ಬೇಕು. ಇವತ್ತ ಒಂದು ಕುಟುಂಬವನ್ನು ಸರಿ ಮಾಡ್ತಕ್ಕಂಥ ಪ್ರದರ್ಶನ ನಾಟಕ ಆಗಿರ್ಬೇಕು. ಬರೀ ನಾಟಕ ಆಗಿರಬಾರ್ದು, ಸಮಾಜದ ಪರಿವರ್ತನೆ ದಿಕ್ಸೂಚಿ ಆಗಿರ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳು. ಅದಕ್ಕೆ ನನಗೆ ಎರಡು ಮಾತನಾಡಕ್ಕೆ ಅನುಮತಿ ಕೊಟ್ಟದಕ್ಕಾಗಿ ನಾವು ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಲಿಂಗೇಶ್ವರ ನವತರುಣ ನಾಟಕ ಸಂಘ ರಾಮತೀರ್ಥ ಇವರು ಆಯೋಜಿಸಿದ 2ನೇ ಪ್ರಯೋಗಕ್ಕೆ ಈಗ ಸ್ಟಾರ್ಟ್ ಆಗ್ತದೆ. ಇಲ್ಲಿ ತಾವೆಲ್ಲರೂ ನಾಟಕ ನೋಡೋಕೆ ಇಂಟ್ರೆಸ್ಟೆಡ್. ನಮ್ಮ ಭಾಷಣದ ಬಗ್ಗೆ ನಿಮ್ಗಿಂತೂ ನಾಟಕ ಯಾವಾಗ ಸ್ಟಾರ್ಟ್ ಆಗ್ತದೆ ಅನ್ನೋದಂತೂ ನಿಮ್ದು ಇದು ಕ್ಯೂರಿಯಾಸಿಟಿ ಅದ. ಇದು ನೋಡೇ ಡಿಜಿಟಲ್ ಈಗ ಮೊಬೈಲ್ ಈಗ ಇಂಥ ಕಾಲದೊಳಗೂ ನೀವು ನಾಟಕ ಮಾಡಿ ಕಲಾವಿದರು ಅದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇವೆ. उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. श्री
ಹೇ ತಂದೆ ನಂದಿ ಬಸವೇಶ್ವರ, ಈ ಪ್ರತಿಯೊಂದು ದೇಶದಲ್ಲಿರುವ ರೈತರಿಗೆ ಹೆಗಲ ಮೇಲೆ ರೊಟ್ಟೆ ಹೊತ್ತು ನೇವ ಹೊತ್ತು ಈ ಭೂಮಿ ತಾಯಿಯನ್ನು ಅಳೆದು ಬೀಜವನ್ನು ಬಿತ್ತು ಚೆನ್ನಾಗಿ ಬೆಳೆಯನ್ನ ತೆಗಿತಾರೆ. ಇಷ್ಟೆಲ್ಲ ಬೆಳೆ ತೆಗೆದ್ರು ನಮ್ಮಂತ ರೈತರಿಗೆ ಕೊಡುವ ಸಂಪಾದನೆ ಏನು? ನಮ್ಮಂತ ರೈತರಿಗೆ ಸಿಗೋದು ಹಿಡಿ ಮಣ್ಣೆ ಹೊರತು ಕೈಯಲ್ಲಿ ಸಿಗೋದಿಲ್ಲ ಬೆಲೆ. ಹೀಗಿರುವಾಗ ಈ ನಮ್ಮ ಸರ್ಕಾರದವರು ನಮ್ಮಂತ ರೈತರಿಗೆ ಕಿಮ್ಮತ್ತು ಕೊಡೋದನ್ನು ಬಿಟ್ಟು ನಮ್ಮ ರೈತರಿಗೆ ಮೊಯ್ಯೋದರ ಈ ಸರ್ಕಾರದವರು. ನಮ್ಮಂತ ರೈತರು ಹೇಗೆ ಬರಬೇಕು ನೀನೇ ಹೇಳಪ್ಪ. ನಮ್ಮಂತ ಕಡುಬಡವರು ರೈತರಾಗಿ ಹುಟ್ಟಿದ್ದು ತಪ್ಪ. ರೈತರಿಗೆ ಸರ್ಕಾರದವರು ಮರ್ಯಾದೆ ಕೊಡೋದು, ರೈತರ ಪಾಡಿಗೆ ಈ ರೀತಿ ಅನ್ಯಾಯ ಆಗೋದು ಸರಿಯಿಲ್ಲ. ಆದಷ್ಟು ಬೇಗ ಈ ಬಡವರ ಉದ್ಧಾರವನ್ನ ನೀನೇ ಮಾಡ್ಬೇಕು ತಂದೆ, ನೀನೇ ಮಾಡ್ಬೇಕು. ಇವತ್ತು ನಾಡಿನ ತುಂಬೆಲ್ಲ ಸಂಭ್ರಮದಿಂದ ಆಚರಣೆ ಮಾಡುವ ಬಸವ ಜಯಂತಿ ಹಬ್ಬ. ಸಾವಿತ್ರಿ ತಮ್ಮ ವೀರ ಎತ್ತುಗಳನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಅವುಗಳ ಪೂಜೆ ಮಾಡೋಣ. ಆಯ್ತು ಅಣ್ಣ, ಕಟ್ಟಿಕೊಳ್ತೀನಿ. ಸ್ವಾಮಿ, ಎತ್ತುಗಳಿಗೆ ಪೂಜೆ ಮಾಡಿದ್ದೇನೆ. ಆದ್ರೆ ಇಲ್ಲಿವರೆಗೆ ನಮ್ಮ ದೇಶದ ಎಷ್ಟೇ ಪಕ್ಷಗಳು ಅಧಿಕಾರ ನಡೆಸಿದ್ರು ನಮ್ಮಂತ ರೈತರಿಗೆ ಹಾಗೆ ಎತ್ತುಗಳಿಗೆ ಯಾರು ಇನ್ನೂವರೆಗೂ ಸಹಾಯ ಮಾಡಿಲ್ಲ. ಯಾಕೆ ಸ್ವಾಮಿ, ಯಾಕೆ? ಸಾವಿತ್ರಿ, ಈ ನಮ್ಮ ದೇಶದಲ್ಲಿ ಯಾವುದೇ ಪಕ್ಷವಾಗಿರಲಿ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮಂತ ಬಡವರು, ಬಡ ರೈತರ ಬಗ್ಗೆ ರಾಜಕಾರಣಿಗಳಿಗೆ ಕರುಣೆ ಎಂಬ ಕ್ಷೀರ ಸಾಗರ ಸಮುದ್ರದ ಹಗೆಯಂತೆ ಉಕ್ಕಿ ಉಕ್ಕಿ ಬರುತ್ತದೆ. ನಮ್ಮಂತ ರೈತರಿಗೆ ತಮ್ಮ ಸರ್ಕಾರ ಬಂದ್ರೆ
24 ತಾಸು ವಿದ್ಯುತ್ ಉಚಿತವಾಗಿ ಬಿಡುತ್ತೇವೆ. ರೈತರು ಮಾಡಿರುವ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುತ್ತೇವೆ. ತಾಲೂಕಿಗೊಂದು ಗೋಶಾಲೆಯನ್ನು ತೆರೆಯುತ್ತೇವೆ ಎಂದು ಅದು ಮಾಡುತ್ತೇವೆ ಇದು ಮಾಡುತ್ತೇವೆ ಎಂದು ಹೇಳಿ ಅಧಿಕಾರ ಬಂದ ನಂತರ ಎಸಿ ರೂಮ್ನಲ್ಲಿ ಹಾಯಾಗಿ ಮಲಗ್ತಾರೆ ನಮ್ಮ ರಾಜಕಾರಣಿಗಳು. ಇಷ್ಟೇ ನಮ್ಮ ರಾಜಕಾರಣಿಗಳ ಪ್ರಶ್ನೆಯಾಗಿದೆ. ಅಲ್ಲ ಸ್ವಾಮಿ, ನಮ್ಮಂತ ರೈತರಿಗೆ ಮೋಸ ಮಾಡುವ ಈ ಸರ್ಕಾರದವರಿಗೆ ಯಾರಿಂದಲೂ ಬುದ್ಧಿ ಕಲಿಸಲು ಸಾಧ್ಯವಿಲ್ವೇನು? ಯಾಕೆ ಸಾಧ್ಯವಿಲ್ಲ ಸ್ವಾಮಿ? ಮೊದಲು ನಮ್ಮ ರೈತ ಬಂಧುಗಳು ಎಚ್ಚರಾಗಬೇಕು. ಚುನಾವಣೆ ಸಂದರ್ಭದಲ್ಲಿ ಓಟು ಕೇಳಲು ಬಂದ ರಾಜಕಾರಣಿಗಳಿಗೆ ಅವರು ಕೊಡುವ ಎಂಜಲ ಕಾಸಿಗೆ ಆಸೆ ಬಿಡುವುದನ್ನು ಬಿಡಬೇಕು. ಅಂದಾಗ ಅವರು ಬುದ್ಧಿ ಕಲ್ತಾರೆ ಆ ರಾಜಕಾರಣಿಗಳು. ಇಲ್ಲವಾದರೆ ನಮ್ಮ ಬಡ ರೈತರು ದಲ್ಲಾಳಿಗಳ ಅಂಗಡಿಗಳ ಮುಂದೆ ಬ್ಯಾಂಕ್ಗಳ ಮುಂದೆ ಸಾಲಕ್ಕಾಗಿ ಸಾಲಗಟ್ಟಿ ನಿಂತು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ನ್ಯಾಯವಾದ ಬೆಲೆ ಸಿಗದೆ ಹೋದಾಗ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗ್ತದೆ. ನಿಜ ಸ್ವಾಮಿ ನಿಮ್ಮ ಮಾತು. ನೋಡಿ, ಈ ಮೋಸ ವಂಚನೆ ಮಾರು ಹೋಗಿ ರೈತ ಬೆಳೆದ ಮಾಲಿಗೆ ಸರಿಯಾದ ರೇಟ್ ಸಿಕ್ಕರೆ ನಮ್ಮ ರೈತ ನೇಣು ಹಾಕಿಕೊಳ್ಳೋದು ತಪ್ಪುತ್ತದೆ. ನಮ್ಮ ರೈತ ಬಂಧುಗಳ ಬಗ್ಗೆ, ಅವರ ಕಷ್ಟ ನಷ್ಟಗಳ ಬಗ್ಗೆ ವಿಚಾರ ಮಾಡಬೇಕಾದ್ರೆ, ಅವರು ಉದ್ಧಾರ ಮಾಡಬೇಕಾದ್ರೆ ಅಣ್ಣಾ ಹಜಾರೆ ಅಂತ ನಾಯಕರು ಈ ದೇಶದ ಚುಕ್ಕಾಣಿ ಹಿಡಿಬೇಕು. ಅಂದಾಗ ನಮ್ಮಂತ ರೈತರು ಉದ್ಧಾರಗಳು ಸಾಧ್ಯ. ನೋಡಿ ಸ್ವಾಮಿ, ಪರರ ಚಿಂತೆ ನಮಗೆ ಯಾಕ್ರಿ? ನೋಡಿ, ಆ ದೇವರು ನಮಗೆ ದುಡಿಯೋದಕ್ಕೆ 2 ಕೈಗಳನ್ನ ಕೊಟ್ಟಿದ್ದಾನೆ. ದುಡಿಯುವ ಈ ಕೈಗಳಿಗೆ ಇನ್ನಷ್ಟು ಶಕ್ತಿ ಕೊಡುವಂತ ಬೇಡಿಕೊಂಡ್ರೆ ಸಾಕ್ರಿ. ನಾವು ಯಾಕ್ರಿ ಇಲ್ಲದ ಆಸೆ? ಇದು ಆಸೆಯ ಮಾತಲ್ಲ. ನಮ್ಮಂತ ಬಡ ರೈತರು ಮಳೆ ಗಾಳಿ ಬಿಸಿಲು ಎನ್ನದೆ ಹಗಲು ರಾತ್ರಿ ಕಷ್ಟಪಟ್ಟು ಇಡೀ ನಾಡಿಗೆ ಅನ್ನ ಹಾಕುವ ಅನ್ನದಾತರವರು. ಈಗ ಅಧಿಕಾರದಲ್ಲಿರುವ ಸರ್ಕಾರಗಳು ನಮ್ಮಂತ ಬಡವರ ಬಗ್ಗೆ ಕಾಳಜಿ ವಹಿಸಬೇಕು ಸಾವಿತ್ರಿ, ಕಾಳಜಿ ವಹಿಸಬೇಕು. ಅಂದ್ರೇನು ನೀವು ಸ್ವಾಮಿ ತಿರುಕನ ಕನಸು ಕಾಣ್ತಾ ಇದ್ದೀರಿ ಅಂತ ನನಗನಿಸ್ತಾ ಇದೆ. ಇದು ತಿರುಕನ ಕನಸಲ್ಲ ಸಾವಿತ್ರಿ. ರೈತ ಕಾಣುವ ಕನಸುಗಳು ನನಸಾಗಬೇಕಾದರೆ ಈ ದೇಶದಲ್ಲಿರುವ ಎಲ್ಲ ರೈತರು ಒಂದಗೂಡಿ ಒಂದು ಹೋರಾಟಕ್ಕೆ ಮುಂದಾಗಬೇಕು. ದುಷ್ಟ ರಾಜಕಾರಣಿಗಳಿಗೆ, ದುಷ್ಟ ಅಧಿಕಾರಿಗಳಿಗೆ ಅವರಿಗೆ ಬುದ್ಧಿ ಕಲಿಸಬೇಕಾದ್ರೆ ನರಗುಂದದ ಬಂಡಾಯದಂತೆ ಒಂದು ಹಸಿರು ಕ್ರಾಂತಿಗೆ ರಣಕಾರ ಓದಲೇಬೇಕು ಸ್ವಾಮಿ. ನೋಡಿ ಸ್ವಾಮಿ, ಈ ನಮ್ಮ ಬಡ ರೈತರೆಲ್ಲರೂ ಕೂಡಿ ಸರ್ಕಾರದ ವಿರುದ್ಧ ಹೋರಾಡೋದು ಒಂದೇ, ಇಂಥ ಬಿಸಿಲಲ್ಲಿ ಮಳೆ ಬರುವುದು ಒಂದೇ. ಹೋಗ್ಬಿಡಿ, ಇವತ್ತು ಬಸವ ಜಯಂತಿ ಅಲ್ಲವೇ? ನಿಮಗೋಸ್ಕರ ಹೋಳಿಗೆ, ಶೇಂಗಾ ಚಟ್ನಿ, ಒಗ್ಗರಣೆ ಅನ್ನ ಮಾಡಿದ್ದೇನೆ. ಬನ್ನಿ, ಆ ಬನ್ನಿ ಗಿಡದ ಕೂತ್ಕೊಂಡು ಊಟ ಮಾಡೋಣ. ಸಿಹಿಯಾದ ಸಕ್ಕರೆಯ ಹೋಳಿಗೆ ನನ್ನ ಜೇನಿನ ತುದಿಯ ಒಂದು ಸಿಹಿ ಮುತ್ತನ್ನಾದ ಇಷ್ಟೊಂದು ವಯಸ್ಸಾಗಿದೆ, ಇನ್ನೂ ಹಾಡು ಕುಡಿಯಬೇಕೆಂಬ ಆಸೆನಾ? ಗುಡಿಸೆ ಮರ ಮುಪ್ಪಾದ್ರೆ ಒಳೆ ಮುಪ್ಪೆ.
ಅಣ್ಣ ಅಣ್ಣ ಗೋಧಿ ನೀರಿಲ್ಲದೆ ತುಂಬಾ ಬಾಡಿಕೊಂಡಿದೆ ಅಣ್ಣ. ಭಾವ, ಇಂದಿಗೆ ಕರೆಂಟ್ ಬರಲಾರ್ದೆ 4 ದಿವಸವಾಗಿದೆ. ಹೀಗಾದ್ರೆ ರೈತರ ಗೋಳನ್ನು ಕೇಳೋರು ಯಾರು? ಅಮ್ಮ ನೀಲ, ಇಂದಿನ ರೈತರ ಕಷ್ಟ ನಷ್ಟಗಳನ್ನು ಕೇಳುವ ಕರುಣೆ ಇಂದಿನ ಸರ್ಕಾರಕ್ಕಿಲ್ಲಮ್ಮ. ಅಂಥದ್ರಲ್ಲಿ ನೀವು ಬಡ ರೈತನ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ ನೀನೇ ಹೇಳು. ಅಣ್ಣ, ರೈತ ಮಕ್ಕಳು ಬಾಯಿ ಸತ್ತ ಮೂಕ ಬಸವಣ್ಣನ ಹತ್ರ ಸುಮ್ಮನಿದ್ದರೆ ಹೊಲ ಮನೆ ಮಾರಿಕೊಂಡು ರೈತ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಅಣ್ಣ. ಮೊದಲು ಒಂದು ಕೆಬಿಗೆ ಫೋನ್ ಮಾಡೋಣ. ನೀಲ, ಕೇಬಿಗೆ ಫೋನ್ ಮಾಡೋದು ಒಂದೇ, ನೀರಿಲ್ಲದ ಬಾವಿಗೆ ಬೀಳುವುದು ಒಂದೇ. ಕೇಬಿಗೆ ಫೋನ್ ಮಾಡಿದರೆ ಅವರಲ್ಲಿ ಉತ್ತರ ಒಂದೇ, ಹೆಡ್ ಆಫೀಸ್ನಲ್ಲೇ ಕರೆಂಟ್ ಇಲ್ಲ, ನಿಮಗೆಲ್ಲಿಂದ ತರಬೇಕು ಕರೆಂಟ್ ಅಂತ ಹೇಳ್ತಾರೆ. ಏನು ಬೀಗರೆಲ್ಲರೂ ಸೇರಿಕೊಂಡು ಗಾಢವಾದ ವಿಚಾರದಲ್ಲಿ ಮಗ್ನವಾದಂತೆ ಕಾಣುತ್ತಿದೆಯಲ್ಲ. ಬನ್ನಿ ಬೀಗ್ರೆ, ಏನ್ ಹೇಳ್ಬೇಕು ರಾಯಣ್ಣ, ಈ ಧರೆಗೆ ರೈತನಾಗಿ ಹುಟ್ಟಿದ ಮೇಲೆ ಕಷ್ಟ ಕಾರ್ಪಣ್ಯ ಎನ್ನುವುದು ಸಾಮಾನ್ಯ. ಭಾವ, ನಿನ್ನ ಚಿಂತೆ ದುಃಖಗಳನ್ನು ದೂರ ಮಾಡಲು ಈ ನಿನ್ನ ಅಳಿಯ ಇನ್ನೂ ಜೀವಂತವಾಗಿದ್ದಾನೆ ಎಂಬುದು ನೆನಪಿನಲ್ಲಿ ರಾಯಣ್ಣ. ಎಂತ ಮಾತನಾಡ್ತೀಯ ರಾಯಣ್ಣ? ಅದೆಲ್ಲ ಇರಿ, ನೀನು ಚೆನ್ನಾಗಿದೆಯಾ ತಾನೆ? ತಂಗಿ,
ಶ್ರೀ ರಾಮಲಿಂಗೇಶ್ವರನ ದಯದಿಂದ ಚೆನ್ನಾಗಿದ್ದೇನೆ. ಆದರೆ ನೋಡೋಣ, ಹುಲಿಯ ಗುಂಡಿಗೆ ಇರುವವರಲ್ಲಿ ಆದರೆ ಎಂಬ ಶಬ್ದವು ಬರಲೇಬಾರದು. ರಾಯಣ್ಣ, ನಿನಗೆ ಅಂತ ಕಷ್ಟ ಏನು ಬಂದಿದೆ ಅಪ್ಪ? ಬೇರ, ನನಗೆ ಹುಟ್ಟುತ್ತಲೇ ಚಿಂತೆ ದುಃಖ ದುರ್ಮಾನಗಳು ಕೆಂಬೂತದಂತೆ ಬೆನ್ನಟ್ಟಿಕೊಂಡು ಬಂದಿವೆ. ಇದಕ್ಕೆಲ್ಲ ಹಂದದೆ ಹೊಳಕದೆ ಎಂಟೆದೆ ಬಂಟನಂತೆ ಜೀವನ ಸಾಗಿಸುತ್ತದೆ. ಬೇರ, ಕಂಡ ಬಡವರ ಜಮೀನನ್ನು ಮೋಸದಿಂದ ತನ್ನ ಹೆಸರಿಗೆ ಬರೆಸಿಕೊಂಡು ಅದೇ ಜಮೀನಿನಲ್ಲಿ ಗಣಿಗಾರಿಕೆಯನ್ನು ಶುರು ಮಾಡಿ ಕೋಟಿಗಟ್ಟಲೆ ಹಣವನ್ನು ಲೂಟಿ ಹೊಡೆದು ಅದೇ ಹಣದಿಂದ ಎಲೆಕ್ಷನ್ಗೆ ನಿಂತು ಮೋಸದಿಂದ ಹಾರಿಸಿ ಹೋಗಿ ಈಗ ರಾಜ್ಯದ ದೇಶದ ಅಧಿಕಾರದ ಚುಕ್ಕಣಿ ಹಿಡಿದು ಮೋಸದಿಂದ ಆರಿಸಿ ಹೋಗಿ ದೇಶದ ಅಧಿಕಾರದ ಚುಕ್ಕಣಿ ಹಿಡಿದು ರಾಯಣ್ಣ, ರೈತರೊಂದಿಗೆ ಅಂದರ್ಬಾರ್ ಆಟವಾಡುವ ಆ ದುಷ್ಟ ರಾಜಕಾರಣಿಗಳಿಗೆ ಹಾಗೂ ದುಷ್ಟ ಅಧಿಕಾರಿಗಳಿಗೆ ವೀರಗಂಡು ಗಚ್ಚಿಯನ್ನು ಹಾಕಿ ವೀರ ಪೊಟ್ಲಿಯನ್ನು ಹಿಡಿದು ಸಿಕ್ಕಲ್ಲಿ ಕೊಚ್ಚಿದಾಗಲೇ ನಮ್ಮಂತ ಬಡ ರೈತರು ಉದ್ಧಾರ ಆಗಲು ಸಾಧ್ಯ. ರಾಯಣ್ಣ, ಭೂಮಿ ತಾಯಿಗೆ ದುಡಿದು ಇಡೀ ಜಗತ್ತಿಗೆ ಅನ್ನ ಹಾಕುವ ಕಾಯಕ ಯೋಗಿಯನ್ನು ನಾಯಿಗಿಂತ ಕೀಳಾಗಿ ಕಾಣುವ ಭ್ರಷ್ಟ ರಾಜಕಾರಣಿಗಳಿಗೆ ಮೋಸದ ಅಧಿಕಾರಿಗಳಿಗೆ ಮತ್ತು ಬುದ್ಧಿ ಕಲಿಸಬೇಕಾದರೆ ಮೊದಲು ನಮ್ಮ ರೈತ ಜನಾಂಗ ಸನಾನೆ ಶಾಂತಿ ಎಂಬ ಕೆಟ್ಟ ಸಂಪ್ರದಾಯವನ್ನು ತೆಗೆದುಹಾಕಿ ಸೇರು ಕ್ರಾಂತಿ ಎಂಬ ಮಂತ್ರವನ್ನು ಜಪಿಸುತ್ತಾ ಸಲಹೆ ರೈತ ಗುರುತಾದ ಹಸಿರು ವಸ್ತುವನ್ನು ಸುತ್ತಿಕೊಂಡು ರೈತರಿಗೆ ಅನ್ಯಾಯ ಮಾಡುವ ಕಂತ್ರಿ ನಾಯಿಗಳಿಗೆ ಇಚ್ಛೆ ಬಂದಂತೆ ಕೊಚ್ಚಾಕಿ ಮನಮಂದಂತೆ ತೋರಿಸಿದಾಗಲೇ ಈ ರೈತ ಹೇಳಿದಂತೆ ಕೇಳುತ್ತಾರೆ. PSI ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಕ್ಕೆ ಸರ್ಕಾರ ನನ್ನನ್ನು ಇದೇ ಜಿಲ್ಲೆಗೆ ನೋಡಪ್ಪ ಮೈದಿನ, ನೌಕರಿ ಸಿಕ್ಕಿದೆ ಅಂತ ಅಣ್ಣಂದಿರನ್ನು ಅತ್ತಿಗೆಯರನ್ನು ಮರೆತು ನೌಕರಿ ಮಾಡಬೇಡಪ್ಪ. ಅತ್ತಿಗೆ ಅಮ್ಮ, ಇಂದು ನಾನು ದೊಡ್ಡ ಸ್ಥಾನಕ್ಕೆ ಬರಬೇಕಾದರೆ ನಿಮ್ಮೆಲ್ಲರ ಪರಿಶ್ರಮವೇ ನನಗೆ ಕಾರಣ. ನೋಡಪ್ಪ ಮೈದಿನ, ನೀನು ಮಾಡಿದ ಈ ಶ್ರಮಕ್ಕೆ ಆ ದೇವರು ನಿನಗೆ ತಕ್ಕ ಪ್ರತಿಫಲವನ್ನೇ ಕೊಟ್ಟಿದ್ದಾನೆ. ತಮ್ಮ, ನೀ ಮಾಡುವ ಕರ್ತವ್ಯದಲ್ಲಿ ನ್ಯಾಯ ನೀತಿ ಸತ್ಯ ಕರ್ಮದಿಂದ ನೀನು ಸೇವೆ ಮಾಡಿದ್ದೆ ಆದರೆ ನೀನು ನಮ್ಮ ತಮ್ಮನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಹೌದು ತಮ್ಮ, ಹೆಜ್ಜೆ ಹೆಜ್ಜೆಗೂ ರೈತರ ಜೀವನದಲ್ಲಿ ಬೆಳಕು ಕತ್ತಲು ಆಟಾಡಿ ಹನಿ ಬೇರು ಸುರಿಸದೆ 6 ಅಂತಸ್ತಿನ ಅರಮನೆಯಲ್ಲಿ ನಾಚಿಕೆ ಇಲ್ಲದ ಕತ್ತೆಗಂತೆ ಮೆರೆಯುತ್ತಿರುವ ನೀಚ ರಾಜಕಾರಣಿಗಳಿಗೆ, ಮೋಸದ ಅಧಿಕಾರಿಗಳಿಗೆ ನಿನ್ನ ಕಾನೂನು ಎಂಬ ಕವಚದಿಂದ ಕೋಲ ತೊಡಿಸಿ ಅವರಿಗೆ ಕಂಬವಿಲ್ಲದ ಮನೆಯಲ್ಲಿ ಕಾಲ ಕಳೆಯುವಂತೆ ಮಾಡಿದಾಗಲೇ ನೀನೊಬ್ಬ ನಮ್ಮ ಹೆಮ್ಮೆಯ ಸಹೋದರನೆಂದು ಹೇಳಿಕೊಳ್ಳಲು ನನಗೆ ಸಂತೋಷವಾಗುತ್ತದೆ. ಸುರೇಂದ್ರ, ಸತ್ಯವೇ ನಿನ್ನ ಉಸಿರು, ನ್ಯಾಯವೇ ನಿನ್ನ ಮೈಯಲ್ಲಿ ಎನ್ನುವ ರಕ್ತ, ಧರ್ಮವೇ ನುಡಿಯುವ ಮಂತ್ರವಾಗಬೇಕು. ಸುರೇಂದ್ರ, ಈ ದೇಶದ ಅನ್ನವನ್ನು ಉಂಡು ನಮ್ಮ ತಾಯಿನಡೆಗೆ ದ್ರೋಹ ಬಗೆಯುವ ಕುಕ್ಕರಿಮೆಗಳಿಗೆ ನೀನು ಹಿಡಿದು ಸರಿಯಾದ ಶಿಕ್ಷೆ ಕೊಟ್ಟಾಗಲೇ ಈ ಮಣ್ಣಿನ ಮಗನಾಗ್ತೀಯ ಅಳಿಯ. ನಿಮ್ಮೆಲ್ಲರ ಆಸೆಯಿಂದ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಂಡ ರೈತರ ಭೂಮಿಯನ್ನು ಗೋಲ್ಮಾಲ್ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ KK ರೆಡ್ಡಿ ಅಂತ ರಾಜಕಾರಣಿಗಳೇ ಇರಲಿ, ಜೆಡಿ ಅಂತ ದಗಲ್ಬಾಜಿ ಮಂತ್ರಿ ಇರಲಿ, ಸರ್ಕಾರದ ಹಣ ತಿಂದು ನ್ಯಾಯ ದೇವತೆಗೆ ದ್ರೋಹ ಬಗೆಯುವ ಯಾವನೇ ನೌಕರಸ್ಥನಾಗಿರಲಿ, ಅಂತವರ ಪಾಲಿಗೆ ನಾನು ಯಮಕಿಂಕರನಾಗಿ ಈ ಭುವನೇಶ್ವರಿ ತಾಯಿಯ ಹೆಸರು ತರುವ ಕರ್ನಾಟಕದ ಕಂದನಾಗುತ್ತೇನೆ. ಇದು ಸತ್ಯ ಅಣ್ಣ, ಸತ್ಯ ಸತ್ಯ. ಒಟ್ಟಾರೆಯಾಗಿ ನಮ್ಮ ಈ ಸಮಾಜದಲ್ಲಿ ನಮ್ಮ ಹೆತ್ತ ತಂದೆ ತಾಯಿಗಳ ಹೆಸರು ಉಳಿಸಿದರೆ ಸಾಕಪ್ಪ. ಸುರೇಂದ್ರ, ಈ ರೈತ ಮನೆತನದ ಕೀರ್ತಿ ಇಡೀ ದೇಶಕ್ಕೆ ಸೂರ್ಯಚಂದ್ರನಂತೆ ಬೆಳಗಬೇಕೆನ್ನುವುದೇ ಈ ರಾಯಣ್ಣನ ಬಯಕೆ.
ಮೈದ್ರ, ಈ ನಿಮ್ಮ ಅಣ್ಣದರ ಕನಸನ್ನ ನನಸು ಮಾಡುವ ಗುರಿ ನಿನ್ನದಾಗಿರ್ಬೇಕಪ್ಪ. ಅತ್ತಿಗೆಮ್ಮ, ನಮ್ಮೆಲ್ಲರ ಆಸೆಯನ್ನು ಈ ಸುರೇಂದ್ರ ಈಡೇರಿಸ್ತಾನೆ ಭರವಸೆ ನನಗಿದೆ. ನೀವೆಲ್ಲರೂ ಕೂಡಿಕೊಂಡು ನನ್ನದೊಂದು ಆಸೆ ನೆರವೇರಿಸಿಕೊಡ್ತೀನಿ ಅಂತ ವಚನ ಕೊಡಬೇಕು. ಇದಕ್ಕೆ ನಾನು ನನ್ನ ಯಜಮಾನ ತೆರೆದಿದ್ದೇವೆ. ಮಿಕ್ಕಿದವರ ವಿಷಯ ಅವರಿಗೆ ಬಿಟ್ಟದ್ದು. ದೊಡ್ಡಣ್ಣನ ಆಸೆ ನನಗೆ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಆಸೆಯೇ ನನ್ನ ಆಸೆಯಾಗಿದೆ. ಪತಿಯ ಆಸೆಯನ್ನು ನೆರವೇರಿಸುವುದು ಸತಿಯಾದವರ ಧರ್ಮ. ಅದು ನಮ್ಮ ಹಿಂದೂ ಸಂಪ್ರದಾಯ ರೀ. ಹಾಗಾದರೆ ಎಲ್ಲರೂ ಸೇರಿ ಆಡಿ ಕುಡಿಯೋಣ ಬನ್ನಿ.
ಸತ್ಯ ಧರ್ಮ ನ್ಯಾಯ ನೀತಿ ಎಂಬ 4 ವೇದಾಂತಗಳು ನಿಜ ಜೀವನದಲ್ಲಿ ಪಾಲಿಸಿಕೊಂಡು ಬಂದವರು. ಯಾರಾದರೂ ಹಣ ಆಸ್ತಿ ಗಳಿಸಿಕೊಂಡಿದ್ದಾರೆ ಈ ಮುಪ್ಪಾಚಿವರು. ಅಂದ ಮೇಲೆ ನಾನೊಬ್ಬ ರೈತಾಪಿ ಉದ್ಯೋಗಕ್ಕೆ ಎಳ್ಳು ನೀರು ಬಿಟ್ಟು ಖತರ್ನಾಕಾದಿ ತೊಟ್ಟು ಒಗಟು ಎಂಬ ಸಮುದ್ರದಲ್ಲಿ ಈಜಲು ಹೊರಟಿದ್ದೇನೆ ಈ ಸಮಾಜದಲ್ಲಿ. ಅನ್ಯಾಯ ಅನೀತಿ ಎಂಬ ರಾಜಕೀಯ ಪಾಪಸ್ಕಳೆ ಆಟವಾಡಿ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಳ್ಳಲು ನಮಗೆ ಓಟ್ ಹಾಕಿದ ಮತ ಬಾಂಧವರಿಗೆ ಮಣ್ಣು ಮುಕ್ಕಿಸಿ ನನ್ನ ಕ್ಷೇತ್ರಕ್ಕೆ ಬರುವ ಅನುದಾನವನ್ನು ನುಂಗಿ ನೀರು ಕುಡಿದು ಧನಿಕರ ದುನಿಯದಲ್ಲಿ ನಾನೇ ಕರುಡಪತಿಯಾಗಿ ಮೆರೆಯದೆ ನನಗತ್ತು. ಇಷ್ಟೆಲ್ಲ ಸುಖ ಭಾಗಿಸಲು ಇಂದಿನಿಂದ ಈ ರಾಜ್ಯದ ಕೃಷಿ ಮಂತ್ರಿಯಾದ ಜೆಡಿ ಪಾಟೀಲ್ನ ಸಂಘ ಬೆಳೆಸಿ ನವನಂದದ ಅರಮನೆಗೆ ಕಾಲಿಡಲೇಬೇಕು. ಅಂದಾಗಲೇ ನಾನು ಕಟ್ಟಿಕೊಂಡ 100 ಕನಸು ನನಸಾಗೋದು. सूर्य देवताए रात में चंद्र देवताए आज अग्नि देवताए. ಪ್ರಿಯ ಕಲಾ ರಸಿಕರೇ, ಇನ್ನು ಮುಂದೆ ನೋಡಿ ಕೇಕೆಯ ಆಟ ನೋಟವನ್ನು.
ಸೇರ್ಕೊಂಡದು ಪಂಚಾಯತಿ ಕೆಲ್ಸಕ್ಕ ಮಾತ್ರ ಈ ಮೆಂಬರ್ ನೋಡ್ರಿ ಮನಿ ಕೆಲಸ ಹೇಳ್ತಾರ್ರಿ ನನಗ. ಅಲ್ರಿ ನಾನು ಅವ್ರ ಮನಿ ಕೆಲಸ ಮಾಡಕ್ಕಿದ್ದೀನೋ ಏನ್ ಪಂಚಾಯತಿ ಕೆಲ್ಸಕ್ಕಿದ್ದೀನೋ ಆಯ್ತಂತ ಹೇಳಿ ಊರ ಡಂಗುರ ಬಾರ್ಸೋಕ್ ಹೋದ್ರ ನಮ್ ಶೇಷಣ್ಣ ಕೊಟ್ಟರಿ ಏ ತಮ್ಮರಿ ಹೋಗಿ ಅಲ್ಲರ್ಗೋಗಿ ಕಿರಡಿ ಸಂತೆ ತರ ಮಾಡ್ತಾನ್ರಿ. ಹಂಗೆ ಸ್ವಲ್ಪ ಮುಂದಕ್ಕೆ ಬಾರ್ಸೋ ಅಂತ ಹೋದ್ರ ಅಲ್ಲಿ ಕುಂತಿರ್ತಾರ ನೋಡ್ರಿ ಕರುಣ್ ಕಟ್ಟಿ ಇಸ್ಪಾಟ್ ಮಾಡ್ಕೊಂತ ಕಾಕದರು ಸಾಮದರು ತಮ್ಮರಿ ಏನಾದ್ರಿ ಪಂಚಾಯತ್ಯಾಗ ಯಾಕೆ ಬಾರಿಸ್ಬೇಕಂತಿ ಅಂತಾರ್ರಿ. ಅವರಿಗೆ ಕಿವಿಯಾಗಿ ಕಿವಿ ಕೊಟ್ಟು ಹೇಳಿ ಮುಂದಕ್ಕೆ ಹೋದ್ರ ಅಲ್ಲಿ ಮಸ್ತಿಗಳ ಹತ್ರ ಪಾರು ಗೋಟಿ ಹಾಕೋಂತ ಇರ್ತವೆ. ಏ ಅನ್ನ ಬಂದ ಅನ್ನ ಬಂದ ಅನ್ನ ಬಂದ ಅಂತಾರೆ. ಏ ಯಾವ ಹಾ ಮಗ ನಾನು ಬರ್ತಾರಲ್ಲ ಮಗ ಅಂದಾಗ ಹುಡುಗರು ತಲೆ ಮ್ಯಾಲ ಚಪ್ಪಿ ಹಾಕ ಓಡಿ ಹೋಗ್ತಾರೆ ಅಂತೇಳಿ ಜಂಗಲ ಬಾರಿಸಿ ಬಿಡ್ತೀನಿ. ಯಾರಿಗೆ ಊರ ಜನತಾ ಪ್ಲಾಟ್ ಬಂದಿಲ್ಲ ಮತ್ತ ಯಾರು ಹೊಲ್ದ ಕೆರಿ ಕಟ್ಸ್ಕೊಳ್ಳೋದಾಗ ಮತ್ರಿ ಯಾರ ಮನೆ ಮಂದಿ ತೆಂಗಿನ ಗಿಡ ಹಚ್ಕೊಂಡಿಲ್ಲ. ಉದ್ಯೋಗ ಖಾತ್ರಿ ರೊಕ್ಕ ಯಾರಿಗೆ ಬಂದಿಲ್ರಿ ಮತ್ತ ಸಿದ್ದರಾಮಯ್ಯ 2,000 ರೂಪಾಯಿ ಯಾರಿಗೆ ಬಂದಿಲ್ಲ. ಅಂತವ್ರಿಂದ ಸೀದಾ ನಮ್ಮ ಭೀಮನಾಳ್ ಗ್ರಾಮ ಪಂಚಾಯತಿಗೆ ಬಂದು ತಮ್ಮ ಆಧಾರ್ ಕಾರ್ಡ್ ಕೊಟ್ಟು ಸಾಕ್ರಿ 24 ತಾಸೊಳಗ ನಿಮ್ ರೊಕ್ಕ ನಿಮ್ ಮನೆಗೆ ಬಂದು ನೋಡ್ರಿ. ಆಮೇಲೆ ಹೇಳಂದ್ರಿಗೆ ಕೇಳಂದ್ರಿಗೆ ಬೋಯಪ್ಪ ಕೇಳಪ್ಪ
ನಾ ನಲಕಾಸು ಬಾರಿಸಿದ್ರ ನಾ ಬಾರಿಸಪ್ಪ ಇಲ್ಲಿ ಯಾರಿಗೂ ಕೇಳಲ್ಲ. ಯಾವಾಗ ಬಿರುಸ್ತಿಲ್ಲ ಬಾರಿಸ್ತೀನ ಅವಾಗ ಗೊತ್ತಾಗ್ತದೆ ನಾ ಬಾರಿಸಿದ್ದ. ಅದನ್ನ ಡಂಗುರ ಡಂಗುರ ಅಲ್ಲ ಹುಡುಗಿ, ನಾ ಬಾರ್ಸಕತ್ತ ನಾ ಕೊಡ್ಸೈತಿ ಊರಾಗ. ಒಂದು ಹುಡುಗಿನು ನಂದ ಜುಮ್ ಅನ್ನಂತ ಅಂದಿಲ್ಲ ಅಂತದ್ರಾಗ ನಿನಗ ಜುಮ್ ಅಂತ ನಾ ಬಾರಿಸಿದ್ದೆ. ಮತ್ತೆ ತಿಂಡಿ ಬಿಟ್ಟಿದ್ದೆ ಮೊದಲು ತೊಳ್ಕೊಂಡು ಮಾತಾಡ್ಲೆ ನೀವು 7 ರೌಂಡ್ ಹುಡುಗವ ಈಗ ಜಸ್ಟ್ ತಗೊಂಡು ಬಂದಿನ ಹಿಂದೆ ಹಿಂದೆ ಏನು ತುಳ್ಕೊಂಡು ಬಂದೆ? ಬಾಯಿ ಬಾಯಿ ನೀ ಬ್ಯಾರೆ ಕಳ್ಸಿದ್ರ ನೀರು ಹಾಕೊಂಡಿಲ್ಲ ಮಗನ. ಅದವ್ರಿಗೆ ನಂದು ಬಾರಿ ಸೆಟ್ ಹೆಂಗೈತಿ, ಯಾರಿಗೆ ಗೊತ್ತು? ನಂದು ಬಾರಿ ಸೆಟ್ ಬಿರುಸ್ ಆದಾಗ ನಿಂದು ಜುಮ್ ಅಂದ್ರೆ ಭಾಳ ಒದ್ದಾಡಿದ್ರು ಹರ್ಕೊಂಡು ಏನಾರ ತೋರಿ ಮತ್ತೆ ನೀವು ಬಾರ್ಸಕ್ಕೆ ಎಷ್ಟು ತಗೋತೀರಿ ರೇಟ್? ನಾ ಬಾರ್ಸಾಕ್ ಶುರು ಮಾಡಿದ ಮ್ಯಾಗ ಯಾರ ಕಡೆ 1 ರೂಪಾಯಿ ತಗೊಂಡಿಲ್ಲ. ಹಂಗೆ ಪುಗುಸಟ್ಟೆ ಬಾರ್ಸಿನಿ. ಬ್ಯಾಡ ದೋಸ್ತ, ಇಲ್ಲ ನಿಮ್ ಕೆಲಸ ಕೆಡ್ತಾ ಇರ್ತೀವಿ. ಅಲ್ಲ ಒಬ್ರಿಗೆ ಬಾರ್ಸು ಇಬ್ರಿಗೆ ಬಾರ್ಸು ಇಷ್ಟು ಮಾಡಿ ಕೂತಾರಲ್ಲ, ಎಲ್ಲ ಪುಗ್ಸಟ್ಟಿನ ಬಾರ್ಸ್ಕೊತ ಹೋದ್ರೆ ನಿನ್ನ ಜೀವನದ ದಾರಿ ಹೆಂಗ? ಅವ್ರಿಗೆ ನಾನೊಬ್ಬ ಭೀಮೆ ಗ್ರಾಮ ಪಂಚಾಯತ್ ಅದಲ್ಲ ಅದ್ರ ಅಧ್ಯಕ್ಷ ಅವ್ರ ಕೈ ತಗ ನಾ ಸಿಪಾಯಿ ನಾನು. ನಿಮ್ಮ ಗ್ರಾಮ ಪಂಚಾಯತಿ ಹಣೆ ಬರ ನನ್ನ ಸತ್ಯನ ಸಾಲಿನ ಮಾಡಿ ನಾನು ಸ್ವಾಮಿ ಮಾವು ಅದ ಪಂಚಾಯತಿಗೆ ಒದ್ದಾಡಿ ಕೊಡಿ ಎಲ್ಲ ಸತ್ತು ಹೋದ ಹಾರಿ ಪಟ್ಟಿ ಹೆಣ ಅಲ್ಲ ಅವ್ರಿಗೆ ನೀ ಬಾಳ ತಪ್ಪು ನೋಡ. ಮೊದಲಿನ ಪಂಚಾಯತ್ಗಳೇ ಬೇರೆ, ಇವಾಗಿನ ಪಂಚಾಯತ್ಗಳೇ ಬೇರೆ ನೋಡ. ಮೊದಲು ಮಂಡಳ ಪಂಚಾಯತ್ ಇದ್ವು, ಅದಕ್ಕ ಸರ್ಕಾರದ ಕಡೆಯಿಂದ ಯಾವ್ದು ಸೌಲಭ್ಯ ಬರ್ತಿರಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಾಗ 24 ಪಕ್ಷಗಳು ಇಟ್ಟುಕೊಂಡು ತಮ್ಮ ಓಟಿನ ಹಸಿಗಾಗಿ ಈ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಸಡಕ್ ಯೋಜನೆ ಜಾರಿ ತಂದು ಊರಾಗ ಅಂತದ್ದು ಇಂಥದ್ದು ಜಾರಿ ತಂದು ಪುಕ್ಸೆಟ ಮೇಲೆ ತೆಗೆದು ಇದ್ದರ ಹೆಸರು ಸತ್ತರ ಹೆಸರು ಕಂಪ್ಯೂಟರ್ನಾಗಿ ಸೇರಿಸಿ ಉಳಿದಿರ್ತಲ್ಲ ಅದು ತಿಂದು ನಮ್ ಧ್ಯಾನ ಕಾಣಾಗ ನಾನೇನು ಕಮ್ಮಿ ಇದ್ದೀನಿ ಹೇಳ. ಊರ್ ಚಿಂತೆ ತಗೊಂಡು ನಮಗೆ ಮತ್ತ ನಮೂನೆ ಆಗ್ತದ ನೀನ್ ನೋಡ್ರಿ ನನಗ. ನನ್ನ ಹೆಸರ ನನ್ನ ಹೆಸರ ತಂಬು ಅಂತ ಪ್ರೀತಿ ಹುಡುಗ ನನಗೆ ತಂಬರಿ ಮಾಮ ಅಂತಾರ ಅನ್ನಂಗ ಮಸ್ತಾಯ್ತು ನೋಡ. ಅದನ್ನ ಸೊಂಟ ಅಲ್ಲ ಹುಡುಗಿ ಅಂದಂಗ ಯಾವ ಟೈಮ್ ಮಾಡ್ತೆ ಏನಂದ್ರೆ ಅಂದ್ರೆ ನೀವು ಕೂಟು ಚೊರ್ ಅಂತ ಅಂದ್ರ ಹೆಂಗ್ ಮಾಡಿರಿ ನಿಮ್ಮ ರೇಟ? ಅಲ್ಲ ಒಳಗಡೆ ಸಣ್ಣ ನನ್ ರೇಟ್ ಕೇಳಕತ್ತೆ. ನಾನು ನಿನ್ನ ನೀ ಮಾಡ್ತಿರೋದು ಅದು ಅದ ಆಮ್ಲೆಟ ಅದು ರೇಟ್ ಕೇಳಿದ ನಿನಗೆ ನೀ ಬೇರೆ ಮತ್ತ ಉಳ್ಕೊಂಡೆ ಮಗನ ಮೆತ್ತಗ ಮಾಡ್ತಿದ್ದೆ. ಯಾರು ಹೇಳ್ಕೊಂಡು ಏನ್ ಮಾಡ್ತೇವ ಮಗ? ಮತ್ತ ನಂದು ಒಂದು ಅಂಗಡಿ ಐತಿಲ್ಲ ಬರ್ಬರ್ತಿ ಯಾಕೋ ಗಿರಾಕಿನ ಆಗೋವಲ್ದ ಒಂದೊಂದು ಸ್ವಲ್ಪ ಹೆಂಗು ನೀ ಈಗೇನು ಬಾರಿಸ್ತಿಲ್ಲ ಈ ತರ
ಪ್ರಚಾರ ಮಾಡಾಕ ಮತ್ತ ನನ್ನ ಅಂಗಡಿ ನೋಡ ಅವ್ರಿಗೆ ನಿಂದು ಪಾಸದಿತ್ತಂದ್ರ ರೊಕ್ಕ ಬ್ಯಾಡ ಒಮ್ಮೆ ಯಾಕ ದಿನ ಬಾರ್ತೀನಿ ಏನ ಏನದು ಏ ಹಂಗೆ ನಡೆಯಲ್ ತಗೋದು ಇದೇ ಮಾತು ಮತ್ತ ಒಬ್ರಿಗಿಂತ ಒಬ್ರು ನನಗ ಜಾಸ್ತಿ ಬರ್ಬೇಕು ಯಾಕಂದ್ರೆ ಊರಾಗ ಹೋಟೆಲ್ ಮಾಡಾಗ್ಯಾವ ನೀ ಏನು ಪ್ರಚಾರ ಮಾಡಿದೆ ನೀ ಏನು ಕೇಳ್ತಿ ಅದನ್ನ ನಾ ಕೊಡ್ತೀನಿ ನೋಡ ನಿಂದು ಇದ್ದದ್ದು ಇಲ್ಲಾರ್ದೆ ಪ್ರಚಾರ ಮಾಡ್ತೀನಿ ನಮ್ಮ ಊರಾಗ ಎಲ್ಲ ನಿನ್ನ ಅಂಗಡಿಗೆ ಬಂದು ಬರಂಗ್ ಮಾಡ್ತೀನಿ ಆದ್ರ ನಿಮ್ದು ಒಳಗೆ ಇಳಿಸಲಂಗ ಹೆಂಗ್ ಮಾಡ್ಬೇಕಂತೀನ ಅದನ್ನ ಜನಗಳ ಎಲ್ಲ ಏನ್ ಮಾಡಿ ಅಂತೀನಿ ಅಪ್ಪ ಆಯ್ತಾಯ್ತು ಹಂಗಂತ ಒಟ್ಟು ಮಾತಿಗೆ ತಪ್ಪಿದ್ರೆ ಹಂಗ ಒಟ್ಟು ಮಾತು ಇಟ್ಟು ಹೆಜ್ಜೆ ಯಾವಾಗ ತಪ್ಪಂಗಿಲ್ಲ ಯಾಕೆ
ಶಿವನೇ ಶಾಂಬಲಿಂಗ. ಯವ್ವ ಮಗಳೇ, ನಾವು ಅಲ್ಲಿ ಅಂಗಡಿಯಾಗ ಗಿರಾಕಿ ಬಂದ್ ಕುಂತಾರ, ಇಲ್ಲಿ ನಿಂತುಕೊಂಡು ಏನೋ ಮಾಡಕತ್ತೇವ. ಸರ್ ಯವ್ವ ಮಗಳ, ಅಲ್ಲಿ ಅಂಗಡಿಯಾಗ ಗಿರಾಕಿ ಬಂದ್ ಕುಂತಾರ, ಇಲ್ಲಿ ನಿಂತುಕೊಂಡು ಏನೋ ಮಾಡಕತ್ತಿ ನೀನು? ಯಾರವ ತಂಬೂರಿ ಲೇ, ಯಾರವ ಮೂರು ಬಿಟ್ಟು ನಿಂತ ಲೋಪರಂಗ ನೋಡ್ಕೊಂಡು ನಿಂತಲ್ಲ ನೀನು? ಯಾಕ್ರಿ ಯಜಮಾನ್ರೆ ಅಂತದೇನ್ಮನ್ರಿ ನಂಗ? ಲೇ ಮಗನ, ಸುಮ್ ಕೊಡು, ನಿನಗೆ ಯಾರು ಮಾತಾಡ್ಸ್ಯಾರ? ಸುಮ್ ಮುಚ್ಕೊಂಡು ರೈಟ್ ಹೇಳು, ಇಲ್ಲಂದ್ರ ಮುಂದಿನ ಸುದ್ದಿನೇ ಬೇರೆ ಐತಿ ತಿಳ್ಕೊಂಡೇನು? ಯವ್ವ ಮಗಳ, ಇವಂದು ಕಣ್ಣ ಬಾಳ ಸುಮಾರವ, ಅಷ್ಟೇ ಅಲ್ಲ ಇವಂದು ನಡಿ ನುಡ ಗುಣಿ ಬಾಳ ಡೇಂಜರ್ ಅದಾವ. ಸಾಹಸ ಬಿಟ್ಬಿಡ, ನಿನ್ನ ಸಾಹಸ ಬಿಟ್ಬಿಡ. ಯಾಕ್ರಿ ಯಜಮಾನ್ರೆ ಅಂತದೇನ್ಮನ್ರಿ ನಮಗ? ಲೇ ಮಗನ, ಸುಮ್ ಕೊಡು, ಅದು ನಿನಗ ಗೊತ್ತು ನನಗೆ ಗೊತ್ತು. ಯಾಕ್ರಿ ಈ ಆಕಳ ಮನುಷ್ಯ ಬಾಯಿಗೆ ಬಂದಾಗ ಮಾತಾಡ್ಕೊಂಡ ಮ್ಯಾಲ ಇನ್ನು ಮುಂದಿನ ಸುದ್ದಿ ಬ್ಯಾರನ ಐತಿ. ಯಾ ತೇರ ಬೇಟಿ ಹೇ ಉಸ್ಕ ಗಲ್ಲ ನನ್ನ ಕೈಯಾಗ ಛತ್ರಿಗೆ, ನಿನ್ನ ಮೈಯಾಗ ಸ್ವಂತ ಬಾಳ ಕೊಟ್ಟರೆ ರಾಮ ಹೋಗಿಬಿಡ್ತೀಯ. ಕೊಟ್ಟರೆ ಕೈಲಾಸದಾಗ ಸೇರ್ತೀಯ. ಹೋಗಲೇ ಮಳ್ಳ ಹೋಗು. ಹೋಗ್ಬರ್ತೇನ್ರಿ ಯಜಮಾನ್ರೆ. ಬಾಯ್. ಹೋಗಲೇ ಮಳ್ಳ ಹೋಗು, ನನ್ನ ಮುಂದೆ ಕಣ್ಣ ತೆರೆದ ಮಗ ನೀನು. ಯವ್ವ ಮಗಳ, ನೀನು ಸಣ್ಣಕ್ಕೆಲ್ಲ ಇಂಥ ಪ್ಯಾಲಿ ಹುಡುಗರು ಸಾಹಸ ನಿಂದ್ರಬೇಡ, ಹೇಳಿ ಕೇಳು. ಈಗಿನ ಹುಡುಗರು ಅಂದ್ರೆ ಏನ್ ತಿಳ್ಕೊಂಡಿ ನೀನು? ಗೀಚಿ ಬಿದ್ದ ಕ್ಯಾಶೆಟ್ ಇದ್ದಂಗ ಕ್ಯಾಶೆಟ್. ಈಗಿನ ಹುಡುಗರು ಒಮ್ಮೆ ಮಾತಾಡೋ ಸುರು ಹಚ್ಕೊಂಡು ಒಳ್ಳೆ ಮಳ್ಳಿ ಮಾತಾಡ್ಸಿದ್ದು ಗೊತ್ತ ನಡಿ. ಆಮೇಲೆ ಗಿರಾಕಿ ಬಂದು ಕುಂತಾರ, ಅಲ್ಲಿ ನಡಿ ನಿಮ್ಮ ಅಲ್ಲಿ ಎಲ್ಲರೂ ಬಂದು ಕುಂತಾರ, ಕಾಣ್ತಾರೆ ಎಷ್ಟು ಮಂದಿ. ನಡಿ ನಡಿ.
ಸಮಾಜದಲ್ಲಿ ನೀತಿಯಿಂದ ನಡೆದುಕೊಳ್ಳುವ ಮೂರ್ಖ ಜನರನ್ನು ನನ್ನ ಎಡಗಾಲಿನಿಂದ ತುಳಿದು ನರಕಕ್ಕೆ ಕಳಿಸುವೆ. ಅಲ್ಲಿಂದ ದಿಲ್ಲಿಯಿಂದ ಸರಪಂಜರದಲ್ಲಿ ಸಾಕಿಕೊಂಡ ಈ ಜೆ.ಡಿ. ಪಾಟೀಲನ್ನು ನಿಮ್ಮನಂತೆ ಕಟ್ಟಿಸುತ್ತಾ ಮಿಂಚು ಗುಡುಗುದಂತೆ ಅರ್ಪಟಿಸುತ್ತಾ ನನ್ನದೇ ಆದ ಸರ್ವಾಧಿಕಾರ ಈ ಮಂತ್ರಿ ಮಹಾದೇವನಿಗೆ ಈ ಊರಿನ ಪುಡ್ಕೋಚಿಗಳ ಪುಣ್ಯಾಗಂತ ಶಿವ್ಯ ಮತ್ತು ರಾಯ ಸಿಂಹದಂತೆ ಗರ್ಜಿಸುತ್ತಾ ಈ ಊರಿನ ಕೆಲ ರೈತರ ಗುಂಪು ಕಟ್ಟಿಕೊಂಡು ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ವರ್ಷ ಬಂದಿದ್ರಂತೆ ಆ ನನ್ನ ಮಂಗ್ಯರ ಮಕ್ಕಳು ಶಿವ್ಯ ಹೆಂಗಿನಿಂದ ಕೆಟ್ಟ ಮಾಡಿದರೆ ನಿನ್ನ ಕಣ್ಣಿಗೆ ಕಾರದ ಪುಡಿ ಹಚ್ಚಿ ನಿನ್ನ ಚೂರ ಬೆಳಕಿನ ಸಾವಿನ ಮುನ್ನುಡಿ ಬರೆದಿದ್ದರೆ ಪಾಟೀಲನೇ ಅಲ್ಲ. ಹೇಳ್ರಿ ಅಪ್ಪ, ಏನಾಗಬೇಕಾಗಿತ್ತು? ಅಲ್ಲಿ ಕುತ್ಕೊಂಡು ಏನ್ ಮಾಡಕ್ ಕುಂತಿದ್ದೀರಿ? ಯಪ್ಪ, ನಿಮ್ ಹಣೆ ಬರ ಕಿಚ್ಚಾಕತ್ತಿದ್ದೀರಿ. ಹಣೆ ಬರ ಸಂಜ್ಞಾ, ನನ್ನ ಹಣೆ ಬರ್ಬಾರ್ದು. ನೀನು ಬ್ರಹ್ಮನಲ್ಲಿ ಇಲ್ರಿ ಅಪ್ಪ, ಹಂಗಿಲ್ಲ. ದಿನ ನಿಮ್ಗ ಎಷ್ಟು ಮಂದಿ ಮಾಡಿರು, ದಿನ ನೀವ್ ಎಷ್ಟು ಮಂದಿಗೆ ಮಾಡಿದ್ರಿ ಅಪ್ಪ, ಅಷ್ಟೇ. ಸಂಜ್ಞಾ, ಹ್ಞೂ ರೀ ಅಪ್ಪ. ಅದೇನೆ ಮಾಡೋದು ಮಾಡಿಸಿಕೊಳ್ಳೋದು. ದಡ್ಯಾರ, ನಿಮಗ ದಿನ ಎಷ್ಟು ಮಂದಿ ನಮಸ್ಕಾರ ಮಾಡಿದ್ದು, ನೀವ್ ಎಷ್ಟು ಮಂದಿಗೆ ನಮಸ್ಕಾರ ಮಾಡಿದ್ರಿ ಅಪ್ಪ, ಅಷ್ಟೇ. ಸಂಜ್ಞಾ, ಆ ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚು. ಈ ಸುತ್ತ ಸಾವಿರ ಹಳ್ಳಿಗಳಲ್ಲಿರುವ ಮೂಢಪ ರೈತರ ಕಿವಿಯಲ್ಲಿ ನನ್ನ ಬಗ್ಗೆ ಅಪಪ್ರಚಾರದ ಮಂತ್ರ ಊದಿ ನನ್ನ ವರ್ಚಸ್ ಕುಗ್ಗಿಸುತ್ತಿದ್ದಾರಂತೆ. ಸಂಜ್ಞಾ, ಆ ಶಿವ್ಯ ಮತ್ತು ರಾಯಗ ಬುದ್ಧಿ ಕಲಿಸುವುದು ಹೇಗೆ? ಅಧಿಕಾರ ತೆಲಗಿನ ತೆಗೆದ್ ಬಿಡ್ರಿ, ನಾ ಇರೋದ ನಿಮ್ಮಂತ ಸಲಗ್ರಿ. ಹೆಂಗಂತ ಯಾರಿಗೆಲ್ಲಿ ಬಾಯಿ ಮುಚ್ಚಿಸ್ಬೇಕು, ಯಾರಿಗೆಲ್ಲಿ ಮಂಡಾಕ್ಬೇಕು, ನನಗೆಲ್ಲ ಗೊತ್ತೈತ್ರಿ ಅಪ್ಪ. ಸಂಜ್ಞಾ, ಒಟ್ಟಾರೆ ಆ ನೇಗಿಲುವಾಗಿ ನಾಯಿ ನನ್ನ ಮಕ್ಕಳು ಆಡ್ಲಕ್ಕೆ ನೂಕಬೇಕು, ತಿಳಿಯುತ್ತೆ? ಅಪ್ಪ, ಹಂಗೆ ಮಾಡೋ ಮತ್ತ ಹಂಗೆ ಮಾಡೋದು ಯಪ್ಪ. ಯಾಕೆ ತಿಳ್ಕೊಳಿಸ್ಕೊತೀರಿ ನೀವು? ವೆಲ್ಕಮ್ ಕೆಕೆ, ವೆಲ್ಕಮ್. ಮಂತ್ರಿಗಳೇ, ನಿಮ್ಮ ವಿರುದ್ಧ ತೊಡೆ ತಟ್ಟಿ ಕುಸ್ತಿ ಕಣಕ್ಕೆ ಇಳಿಯಲು ಆ ಸಿವಿಯನ ತಮ್ಮ ಸುರೇಂದ್ರ ಇದೇ ಜಿಲ್ಲೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾನೆ. ಕೆಕೆ, ಆ ಶಿವ್ಯನ ತಮ್ಮಷ್ಟೇ ಅಲ್ಲ, ಸತ್ತು ಸ್ಮಶಾನ ಅವರಪ್ಪ ಎದ್ದು ಬಂದರೂ ಕೂಡ ನನ್ನ ಕಿರಿ ಬೆರಳು ಅಳಿಗಾಟಲು ಸಾಧ್ಯವಿಲ್ಲ. ಆದರೆ ಇನ್ನು ಮುಂದೆ ನಾವು ರೈತರೊಂದಿಗೆ ಎಕ್ಕರಾಣಿ ಆಟವನ್ನು ಬರೇ ಸಮಯದ ಕಿತ್ತಿ ಒಗಿತೀನೆಂದು ನ್ಯಾಯ ದೇವತೆ ಮುಂದೆ ಪ್ರಮಾಣ ಮಾಡಿ ಬಂದಿದ್ದಾನೆ ಆ ಸುರೇಂದ್ರ. ಕೆಕೆ, ನಾನು ರಾಜ್ಯಕ್ಕೆ ಕಾಲಿಟ್ಟು 20 ವರ್ಷ ಉಳಿದರೂ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕೊಲೆ ಮಾಡಿಸಿದ್ದೇನೆ. ಅಂದ ಮೇಲೆ ಈ ತಾನೇ ಗುಬ್ಬಿ ಮರಿಯನ್ನು ಯಾವ ಅಸ್ತ್ರದಿಂದ ಹೊಡಿಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಮಂತ್ರಿಗಳೇ, ಒಂದು ಸಣ್ಣ ದೀಪದ ಕಡಿ ಇಡೀ ಅರಣ್ಯವನ್ನೇ ಸುಡಬಲ್ಲದು. ಒಂದು ಚಿಕ್ಕ ಇರಿವೆ ಆನೆಯ ಸೊಕ್ಕನ್ನು ಮುರಿಯಬಲ್ಲದು. ಅಂದ ಮೇಲೆ ಅಷ್ಟೊಂದು ಆ ಸುರೇಂದ್ರನ ಸಣ್ಣತನದಿಂದ ನೋಡಬೇಡಿ, ತಿಳಿಯಿತೆ? ರಾಜಕೀಯ ಪಳಗಿದ ಸರ್ದಾರನ್ನು ಕೆಣಕುವ ಕುನ್ನಿ ಎಷ್ಟೇ ಶಕ್ತಿಶಾಲಿ, ಆತನನ್ನು ಒತ್ತು
ನೋಡಿ ಹೊಡೆದಾಕುದೇ ಈ ಜೆ.ಡಿ. ಪಾಟೀಲನ ಗಮ್ಮತ್ತು. ಸಾಹೇಬ್ರ ಇನ್ನು ಮುಂದೆ ಬಹಳ ಎಚ್ಚರದಿಂದ ಕಾಲಿಡ್ಬೇಕ್ರಿ ಈ ನೆಲದ ಮೇಲೆ ನಾವು ನೆಲದ ಮೇಲೆ. ಏ ಸಂಜ್ಞಾ ಎಚ್ಚರದಿಂದ ನಾನು ರಾಜಕೀಯಕ್ಕೆ ಕಾಲಿಟ್ಟು 3 ಸಲ ಮಂತ್ರಿ ಆದರೂ ಇನ್ನುವರೆಗೂ ಯಾವೊಬ್ಬ ಸರ್ಕಾರದ ಅಧಿಕಾರ ನನ್ನ ತಲೆ ಎತ್ತಿ ಮಾತನಾಡಿಲ್ಲ. ಪಾಟೀಲರೇ, ಇನ್ನು ಮುಂದೆ ನಾವು ಯಾವುದಕ್ಕೂ ಮೈ ತುಂಬ ಕಣ್ಣಾಗಿಸಿಕೊಂಡು ರಾಜಕೀಯ ಎಂಬ ರಣತಂತ್ರದಿಂದ ರೈತರೊಂದಿಗೆ ಮೋಸದ ಆಟವಾಡಬೇಕು ಮಂತ್ರಿಗಳೇ. ಮಿಸ್ಟರ್ ಜೆ.ಡಿ. ಪಾಟೀಲ್, ಇಲ್ಲಿಗೆ ಮುಗಿಯುತ್ತು ನಿನ್ನ ಅಂತ್ಯದ ಕಾಲ. ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಿಮಗೆ ಯಾವ ಆಧಾರದ ಮೇಲೆ ಬೆಂಕಿ ಇಲ್ಲದ ಹೊಗೆ ಬರುವುದಿಲ್ಲ. ಕಾರಣವಿಲ್ಲದ ಇನ್ಸ್ಪೆಕ್ಟರ್ ಸುರೇಂದ್ರ ಮಂತ್ರಿಗಳನ್ನು ಬಂಧಿಸುವುದಿಲ್ಲ. ಈ ಸರ್ಕಾರದ ಸಿಂಹ. ಏ ಸರ್ಕಾರದ ಸಿಂಹ, ನಿನ್ನಂತ ಎಷ್ಟೋ ಸರ್ಕಾರದ ಸಿಂಹಗಳನ್ನು ನಾನು ಕೊಡುವ ಕಪ್ಪೋಣಕ್ಕೆ ನ್ಯಾಯ, ನೀತಿ, ಸತ್ಯ, ನೀತಿಗೆ ತಿರಂಜನ ನೀಡಿ ನನ್ನ ಹಿಂದೆ ಕೈಗೊಂಬೆಯಾಗಿ ತಿರುಗಿಸುತ್ತಾರೆ. ರಸ್ತೆನಲ್ಲಿ ಹುಚ್ಚು ಮರಿ. ಮಂತ್ರಿ, ನಾನೇ ಬೇರೆ, ನನ್ನ ಸ್ಟೈಲ್ ಬೇರೆ. ಸುಮ್ಮನೆ ಮಾತನಾಡಿದ ನನ್ನ ಪೊಲೀಸ್ ಬಂತು. ಇನ್ಸ್ಪೆಕ್ಟರ್, ನೀನು ತಿಳಿದೋ ತಿಳಿಯದ ನಾಗರಾವ್ ವಾಸ ಮಾಡೋ ಒತ್ತಲ್ಲಿ ಕೈ ಹಾಕುತ್ತಿದೀಯಾ? ಮಿಸ್ಟರ್ ರೆಡ್ಡಿ, ನಾಗರ ಸರ್ಪದ ಹಲ್ಲು ಕಿತ್ತಿ ಹಾವುಗಾರ ಆಡಿಸುವ ರುದ್ರ ನಾನು. ಅಷ್ಟೇ ಅಲ್ಲ, ಅಪರಾಧಿ ಅಷ್ಟೇ ಬಲಶಾಲಿಯಾಗಿದ್ದರು. ಅವನ ಎದೆಯ ಮೇಲೆ 4 ಒದ್ದು ನನ್ನ ಪೊಲೀಸ್ ಜೀಪ್ನಲ್ಲಿ ಹಾಕಿಕೊಂಡು ಹೋಗುವ ಜೂನಿಯರ್ ವೀರ ಮದಕರಿ ನಾನು. ವೀರ ಮದಕರಿ, ವೀರ ಮದಕರಿ ಆದರೇನು, IPS ಕೆಂಪೇನ್ ಆದರೇನು? ಮೊದಲ ವಿಷಯಕ್ಕೆ ಬಾ ನೀನು. ಹಾಗಾದರೆ ಚೆನ್ನಾಗಿ ತಿಳಿದು, ಮೊನ್ನೆ ಉತ್ತರ ಕರ್ನಾಟಕದ ರಾಜಧಾನಿ ಎಂದು ಕರೆಸಿಕೊಳ್ಳುವ ಹುಬ್ಬಳ್ಳಿ ಎಂಬ ಶಾಲೆಯಲ್ಲಿ ರೈತರು ಬೆಳೆದ ಉಳ್ಳಾಗಡ್ಡಿಯನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಬಂದಾಗ ಉಳ್ಳಾಗಡ್ಡಿಗೆ ಸರಿಯಾದ ಬೆಲೆ ಸಿಗಲಾರದಕ್ಕೆ ಎಲ್ಲ ರೈತರ ಜನಾಂಗ ಸಿಟ್ಟಿಗೆದ್ದು ದಳ್ಳಾಳಿಯ ಮತ್ತು ಅಂಗಡಿಯ ವಿರುದ್ಧ ಸ್ಟ್ರೈಕ್ ಮಾಡುವಾಗ ಪೊಲೀಸರಿಗೆ ನೀವೇ ಫೋನ್ ಮಾಡಿ ರೈತರ ಮೇಲೆ ಗೋಲಿಬಾರ್ ಮಾಡಿ ಎಂದು ಹೇಳಿದವರು ನೀವು. ಅದಕ್ಕೆ ಉನ್ನತ ಮೂಲಗಳಿಂದ ದೃಢಪಟ್ಟಿದೆ. ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಈ ಇನ್ಸ್ಪೆಕ್ಟರ್ ಸುರೇಂದ್ರ. ತನ್ನ ನೆರಿಯ ಬಾಲ ಸುಟ್ಟುಕೊಂಡಂತೆ ಆ ವೇಷಕ್ಕೆ ಒಳಗಾಗಿ ನಿನ್ನ ಜೇಬು ಸೇರುವ ಧನಲಕ್ಷ್ಮಿಯನ್ನು ಕಳೆದುಕೊಳ್ಳಬೇಡ. ಮಿಸ್ಟರ್ ರೆಡ್ಡಿ, ಕರ್ತವ್ಯ ನನ್ನ ಉಸಿರು, ಸತ್ಯವೇ ನನ್ನ ದೇಹದಲ್ಲಿ ಹರಿತಿರುವ ರಕ್ತ, ನ್ಯಾಯವೇ ನನ್ನ ನರನಾಡಿ ಎಂದು ತಿಳಿದುಕೊಂಡ ನಾನೊಬ್ಬ ದಕ್ಷಾಧಿಕಾರಿ. ತಪ್ಪು ಮಾಡಿದವರು ನಮ್ಮ ರಾಜ್ಯದ CM ಇರಲಿ ಅಥವಾ PM ಇರಲಿ ಅಥವಾ ನನ್ನ ಹೊರ ಹುಟ್ಟಿದವರೇ ಇರಲಿ, ತಪ್ಪು ಮಾಡಿದವರು ನಾವು ಜೈಲಿಗೆ ಎಳೆದುಕೊಂಡು ಹೋಗುತ್ತೇನೆ. ಏ ನೇಗಿಲ ವೇಗಿ, ನಿನ್ನಂತ ಎಷ್ಟೋ ಸಾವಿರಾರು ರೈತನ ಮಕ್ಕಳು ಸರ್ಕಾರದ ಸೇವೆಯಲ್ಲಿದ್ದಾರೆ. ಅಂತ ಸೇವಕರನ್ನು ನನ್ನ ಕೈಗಾಗ ಸೇವಕರಂತೆ ಮಾಡಿಕೊಂಡಿದ್ದಾರೆ ಈ JD ಪಾಟೀಲ್.
ಅಪ್ಪ ಹೇಳ್ರಿ ಏನಾಗಬೇಕಾಗಿತ್ತು? ಒಳಗಡೆ ಹೋಗಿ ಸಾಯಕ್ಕೆ 10 ಲಕ್ಷ ಹಣವನ್ನು ತಂದು ಕೊಡು. 10 ಲಕ್ಷನ ನಮ್ಗೆ ಜಾಸ್ತಿ ತರಲ್ಲ, ಈಗ ಹೇಳ್ರಿ ಮತ್ತೆ ದುನಿಯಾದಾಗಿ ನಮ್ಮ ಒಂದು ಹೆಣ್ಣಿನ ಮನೆಗೆ ಹಣಕ್ಕೆ ಕೈ ಒಡ್ಡಿ ನ್ಯಾಯ ದೇವತೆಗೆ ಮೋಸದ ಕಿರೀಟ ತೋರಿಸಲು ನನಗೆ ಗೊತ್ತಿಲ್ಲ. ಮೊದಲು ಯಾವ ಡಿಪಾರ್ಟ್ಮೆಂಟ್ ಆಫೀಸರ್ ಆಗ್ಲಿ ತಮ್ಮ ಸಿನ್ಸಿಯರಿಟಿ ತೋರಿಸೋದು ಸ್ವಾಭಾವಿಕ. ಸ್ವಲ್ಪ ದಿನಗಳ ಕಳೆದ ಮೇಲೆ ಗೊತ್ತಾಗುವುದು ಅವರ ನಿಜ ಬಣ್ಣ. ಇನ್ಸ್ಪೆಕ್ಟರ್, ಹಣ ಸಿಗುತ್ತದೆ ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಸ್ ಮುಚ್ಚಾಕಿಲ್ಲ. ಅಂತದ್ರಲ್ಲಿ ನೀನೊಬ್ಬ ನ್ಯಾಯ ನೀತಿ ಸತ್ಯ ಅಂತ ಓಡಾಡಿದ್ರೆ ಏನು ಪ್ರಯೋಜನ? ನೋಡಿ ಪೊಲೀಸ್ ಆಫೀಸರಪ್ಪ, ನಮ್ಮ ದೇಶದಾಗ ಎಷ್ಟೋ ರಾಜಕಾರಣಿಗಳು, ಎಷ್ಟೋ ಸರ್ಕಾರದ ಅಧಿಕಾರಿಗಳು ನಮ್ಮ ದೇಶದ ಸಂಪತ್ತು ಲೂಟಿ ಮಾಡಿ ಮಸ್ತ್ ಮಜಾ ಮಾಡುವಾಗ ಸತ್ಯ ಹರಿಶ್ಚಂದ್ರ ಯಾಕಾಗತ್ತಿ ಹೇಳು? ನೀವು ಅನ್ನು ನಮ್ ಬೆಲೆ ಬೆಳೆ ಇಡು, ಮುಂದಿನ ಸುದ್ದಿ ಬ್ಯಾರೇನೆ ಐತಿ. ನೋಡಿ ಯಜಮಾನ್ರೆ, ಕೇಸ್ ಲಂಚ ಪಡೆದುಕೊಂಡು ಕೇಸ್ ಮುಚ್ಚಾಕುವುದು ಕಾನೂನಿನ ಪ್ರಕಾರ ಅಪರಾಧ. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಿಯತ್ತಿನಿಂದ ಮಾಡಿದರೆ ಯಾವೊಬ್ಬ ಅಧಿಕಾರಿಗಳು ಕಾರು ಬಂಗ್ಲೆ ಹಣ ಆಸ್ತಿ ಗಳಿಸಿಕೊಂಡು ಮೈಸೂರಿನ ಮಹಾರಾಜನಂತೆ ಮೆರೆತಿರಲ್ಲ, ವಿಚಾರಿಸು. ಹೌದು, ನಾನೊಬ್ಬ ನಿಷ್ಠಾವಂತನಾಗಿ ನಡೆದುಕೊಂಡರೆ ಎಲ್ಲರಂತ ಹಣ ಗಳಿಸಲು ಸಾಧ್ಯವಿಲ್ಲ. ಮಂತ್ರಿಗಳೇ, ಗಾಳಿ ಬಿಟ್ಟಾಗ ತೂರಿಕೊಂಡವನೇ ಜಾಣ. ನೀವು ತೋರಿಸಿಕೊಟ್ಟಂತ ದಾರಿಯಲ್ಲೇ ಮುನ್ನಡೆಯುತ್ತೇನೆ. ಸುರೇಂದರ್, ನೀನೊಬ್ಬ ನನ್ನ ಜೊತೆ ಕೈ ಜೋಡಿಸಿದರೆ ಈ ಉತ್ತರ ಸಾಮ್ರಾಜ್ಯದಲ್ಲಿ ನಾವೇ ಲಕ್ಷ್ಮೀ ಪುತ್ರರು. ಸಂಜ್ಞಾ, ಏ ಸಂಜ್ಞಾ, ಸಾಹೇಬ್ಗೆ 10 ಲಕ್ಷ ಹಣವನ್ನು ಕೊಟ್ಟು ಈ ಕೇಸ್ ಅನ್ನು ಇಲ್ಲೇ ಕ್ಲೋಸ್ ಮಾಡಿಸು. ಆಯ್ತ್ರಿ ಸರ್, ತೋರಿ ಸಾಹೇಬ್ರ 10 ಲಕ್ಷ ರೂಪಾಯಿ ಅದಾವ್ರಿ. ನಮ್ಮ ಕೇಸ್ ಹೀಗೆ ಇಲ್ಲೇ ಮುಚ್ಚಿಬಿಡ್ರಿ. ಮತ್ತ ಆಮ್ಯಾಗ ಹೇಳಿಲ್ಲಂದಿವ್ರಿ, ನಮ್ ಸಾಹೇಬ್ರು ಬಾಳ ಸಿಟ್ನವ್ರ ಅದಾರ, ಬಾಳ ಡೇಂಜರ್ ಅದಾರ, ತಿಳ್ಕೊರಿ ಮಾತು. ಮಂತ್ರಿಗಳೇ, ಇನ್ನು ಮುಂದೆ ನಿಮ್ಮ ಪಾರ್ಟ್ನರ್ ಹೋಗಿ ಬಯಸಿದ್ದು ಹಾಲು ಹಣ್ಣು, ಡಾಕ್ಟರ್ ಹೇಳಿದ್ದು ಹಾಲು ಹಣ್ಣು. ಇನ್ನು ಮುಂದೆ ಈ ನಾಡಿಗೆ ನಾವೇ ಎಂಟನೇ ಬಂಟರು. ಸಂಜ್ಞಾ, ಏಕೆ? ಸುರೇಂದರ್, ಹಾಗಾದರೆ ನಡಿ ನಮ್ಮ ಕಾರ್ಯಸ್ಥಾನಕ್ಕೆ, ಪಾರ್ಟಿ ಎಂಜಾಯ್ ಮಾಡೋಣ. ನೋಡ್ರಿ, ಕ್ವಾಣ ಹಸಿದಕ್ಕ ಎಮ್ಮೆ ಬರುದಕ್ಕ ಎಲ್ಲ ಸರಿ ಐತಿ. ಯಾಕಂದ್ರ ನಮ್ ಕಾರ್ಖಾನ್ಯಾಗ ಕಂಡ ಎಂಡ ಎಲ್ಲ ಐತಿ. ಡ್ಯಾನ್ಸರ್ ಬರತ್ತಾರ ಹಿಂಗ ಹಿಂಗ.
देखे जवानी के रेले देखे हसीनों के मेले देखे दिल पे हो तू ही छा गया तू ही छा गया अरे नैनों में सपनों में सजनी सजनी पे दिल आ गया सजनी पे दिल आ गया ಸಂಸಾರದಲ್ಲಿ ಎಂದಿಗೂ ಕೇಡು ಎಂಬುವ ಬಿರುಗಾಳಿಯು ಬೀಸದಂತೆ ಕಾಪಾಡುವ ಜವಾಬ್ದಾರಿ ನಿನ್ನದೇ ತಂದೆ. ಬೆಳಗ್ಗೆ ಬೆಳಗ್ಗೆ ದೇವರ ಮುಂದೆ ನಿತ್ಯ ಸತಿ ಸಕ್ಕುವ ಅಂತ ಏನೋ ವರ ಬೇಡಿಕೊಳ್ಳುವಂತೆ ಕಾಣುತ್ತದಲ್ಲ ನೀವ. ನೋಡಿ, ಈ ಭೂತಾಯಿಯ ಒಡೆಯಲ್ಲಿ ಮಣ್ಣಿನ ಮಕ್ಕಳಾಗಿ ಅನ್ನ ಹಾಕುವ ಈ ಮನೆಯ ಮಕ್ಕಳಲ್ಲಿ ಸ್ವಾರ್ಥ ಬುದ್ಧಿಯನ್ನು ಮೂಡಿಸಿ ಮನೆಯೊಂದು ಮೂರು ಬಾಗಿಲು ಮಾಡುವ ಕೆಟ್ಟ ಮನಸ್ಸನ್ನು ನೀಡದಿರೋ ತಂದೆ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಸ್ವಪ್ನ ಸುಶೀಲೆ ಅಂತ ಸದ್ಗುಣಗಳ ಮಡದೆಯನ್ನಾಗಿ ಈ ರಾಮಲಿಂಗ ಕರುಣಿಸಿರುವಾಗ ಎಂದಾದರೂ ತುಂಬಿದ ಮನೆ ಒಡೆದು ಹೋದ ಹಾಲಿನಂತೆ ಆಗಲು ಸಾಧ್ಯವೇ? ನೋಡಿ, ನಿಮ್ಮಂತ ದೇವ ಮಾನವನ ಪತಿಯಾಗಿ ಪಡೆದದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಇರಲಿ, ಬೇಗ ಒಳಗೆ ಹೋಗಿ ಬುತ್ತಿ ಕಟ್ಟಿಕೊಂಡು ಬಾ. ಯಾಕೆಂದ್ರೆ ಇವತ್ತೇ ಕೆಲಸಕ್ಕೆ ಆಳುಗಳು ಬಂದಿಲ್ಲ. ಗೋಧಿಯಲ್ಲಿ ಬಹಳ ಕಸವಿದೆ. ನಾವಿಬ್ಬರು ಕೂಡಿಕೊಂಡು ಕಸವನ್ನು ಕೀಳೋಣ ಚಿನ್ನ. ಸ್ವಲ್ಪ ನಿಲ್ಲುವೆ, ನನ್ನ ಮನಗದ್ದ ಚಂದ್ರ ಚಕೋರಿ. ಅಲ್ಲರಿ, ಏನ್ರಿ ನಿಮ್ ತುಟ್ಟಾಟ? ಒಳಗಡೆ ಅಕ್ಕ ಬಾವ ಬೇರೆ ಇದ್ದಾರೆ. ಇಲ್ಲ, ಇವತ್ತು ನನ್ನ ಕಣ್ಣುಗಳ ಬಿಂಬಕ್ಕೆ ಎಷ್ಟು ಚಂದವಾಗಿ ಕಾಣುತ್ತೆ ಅಂದ್ರೆ ನೋಡಿ, ನಾನು ಹೇಗ್ ಕಂಡ್ರು ಯಾವತ್ತಿದ್ರು ನಾನು ನಿಮ್ ಮನದಿನೇ. ನೀಲ, ಆ ಸೃಷ್ಟಿಕರ್ತ ಗಂಡ ಹೆಂಡತಿ ಎಂಬ ಬೆಸಿಗೆಯ ಬಂಧನದಲ್ಲಿ ಬೇಯಿಸಿದ ಮೇಲೆ ಬೇಕಾದ ಸಮಯದಲ್ಲಿ ಪ್ರೀತಿಯ ಪ್ರಯಾಣದಾಟಲು ಆ ದೇವರಂಜಿಕೆ ಇಲ್ಲ ಕಣೆ. ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬ ಪದವನ್ನು ಮನಸ್ಸಿನಿಂದ ಕಿತ್ತೊಗೆದು ಖುಷಿ ಎಂಬ ಈಗಿನಿಂದ ಓಡುತ್ತಾ ಬಂದು ನವಿಲಿನಂತೆ ನೃತ್ಯ ಮಾಡುವರೇ ನನ್ನ ಅಳಗಿರಿ.
ಕಟ್ಟಿಕೊಂಡ ಬಾ. ಅಣ್ಣ ಬಂದರೆ ನಮ್ಮಿಬ್ಬರನ್ನು ಸೇರಿಸೇ ಬೈಯುತ್ತಾನೆ. ಹಾಗೆ ಆಗಲಿ. ನೀನು ತೋಟಕ್ಕೆ ಹೋಗಿಲ್ಲದೇನಪ್ಪ? ಹೋಗುತ್ತೇನೆ ಅಣ್ಣ. ನೀಲ ಬುತ್ತಿ ಕಟ್ಟಿಕೊಂಡು ಬರಲು ಹೋಗಿದ್ದಾಳೆ. ಬನ್ನಿ ಸ್ವಾಮಿ, ಹೊಲಕ್ಕೆ ಹೋಗೋಣ. ಹಾ ನಡೀರಿ. ನೀನನ್ನ ಬಾಳ ಜರಕ್ಕೆ ಏನ್ ಮಾಡ್ತಿರೋದು ಮನೆಯಲ್ಲಿ? ಸಾವಿತ್ರಿ? ಬಂದಿರಿ, ಯಾಕ್ರಿ ಕೂಗಿದ್ದು? ಸಾವಿತ್ರಿ, ನಾನು ಆದಷ್ಟು ಬೇಗ ಹೊಲಕ್ಕೆ ಹೋಗುವುದಿದೆ. ನಾ ಇನ್ನು ಬರಬೇಕು. ಎಷ್ಟು ಬೇಗ ಹೋಗ್ತೀರಾ? ಊಟ ಮಾಡಿಕೊಂಡು ಹೋಗಿ. ಏನೋ ಕೆಲಸ ಇತ್ತು ಮಾಡ್ಬಿಟ್ಟೆ. ಅದೇನ್ರಿ ಅಂತ ಕೆಲ್ಸ? ನೀವೊಂದು ನನ್ನ ತುಟಿಯಿಂದ ಒಂದು ಮುತ್ತನ್ನಾದರೂ ನೀಡಿ. ಅಲ್ರಿ, ಯಾವಾಗ ನೋಡಿದ್ರು 3 ಹೊತ್ತು ಕೆಲಸ ಬಿಟ್ಟು ಮುತ್ತು ಕೂಡ ಹಾಡು ಹಾಡು ಅಂತ ಹೇಳ್ತೀರಲ್ಲ, ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೆ? ನೋಡು ಸಾವಿತ್ರಿ, ರಸಿಕತೆ ಇದ್ದವರಿಗೆ ಆಯುಷ್ಯ ಜಾಸ್ತಿ ಅಂತ ಇಂತ ಬಲ್ಲವರು ಹೇಳಿದ್ದಾರೆ. ಅಂತ ಹುಚ್ಚ ನೋಡಿ, ಅಂತ ಹುಚ್ಚನ ಮಾತು ಕೇಳಬಾರ್ದು. ಇಲ್ಲಾಂದ್ರೆ ನೀವು ಹುಚ್ಚರಾಗಿ ಹೋಗ್ತೀರ. ನೋಡಿ ಅದೆಷ್ಟು ನಗುತ್ತೆ, ಅದು ಹುಚ್ಚೆ ಅದು. ನೀವೇ ಬಂದು ಸೇರ್ತೀರೋ ಅಥವಾ ಇಲ್ಲ, ನಾನೇ ಬಂದು ಸೇರಿ ನೀವು ಮುತ್ತು ಕೊಡ್ತೀನಿ. ಅವ್ನು ಬಾಯ ಒಂದ್ಸಲ ಮಣ್ಣರ ಹಾಕಿ.
ಹೊಲಕ್ ಹೋಗ್ತಿರೋ ಅಥವಾ ಅವನಾಗ ಹುಚ್ಚರ ನಕ್ಕೋತಲ್ಲೇ ಕುಂತಿರೋ ನನಗೆ ಗೊತ್ತಿಲ್ಲ. ನಿಮಗೆ ಕೆಲಸ ಮುಚ್ಕೊಂಡ್ ಬನ್ನಿ. ಮನೆಯಲ್ಲಿ ಒಬ್ಳೆ ಇರ್ತೀಯ, ಸ್ವಲ್ಪ ಹುಷಾರ. ಆಯ್ತು ರೀ, ಬೇಗ ಬನ್ನಿ ಆಯ್ತಾ. ಸಾವಿತ್ರಿ, ಮನೆಯಲ್ಲಿ ನಿನ್ನ ಗಂಡ ಇದ್ದನೋ ಅಥವಾ ಇಲ್ಲೋ? ತಾವು ಯಾರು ಎಂದು ನನಗೆ ತಿಳಿಯಲಿಲ್ಲ. ನಾನು ಈ ರಾಜ್ಯದ ಕೃಷಿ ಮಂತ್ರಿ. 106 ಬಂಗ್ಲೆ 16 ಫ್ಯಾಕ್ಟರಿ ಒಡೆಯ. ಅಷ್ಟೇ ಅಲ್ಲ, ಕೆಂಪುಗೂಟದ ಮೇಲೆ ಎಸಿ ಕಾರಿನಲ್ಲಿ ಕುಳಿತುಕೊಂಡು ಇಡೀ ರಾಜ್ಯವನ್ನು ಸುತ್ತುವ ಫೇಮಸ್ ರಾಜಕಾರಣಿ. ಇಲ್ಲಿನ ಶ್ರೀಮತಿಗೆ ಮಾತುಗಳು ಕೇಳಲು ನನಗೆ ಅವಶ್ಯಕತೆ ಇಲ್ಲ. ಅಂದ ಹಾಗೆ ಈ ಬಡ ರೈತನ ಮನೆಗೆ ಬಂದ ಕಾರಣ ಏನು ಅಂತ. ಸಾವಿತ್ರಿ, ಬಹಳ ದಿನಗಳಿಂದ ನನ್ನ ಹೃದಯದಲ್ಲಿ ಅಡಿಗೆ ಕುಂತಿರುವ ಕನಸಿನ ಗೂಡನ್ನು ನನಸೆ ಮಾಡಿಕೊಂಡು ಹೋಗಲು ಬಂದಿದ್ದಾನೆ ಈ ಜೆಡಿ ಪಾಟೀಲ್. ಓಹೋ, ತಮ್ಮ ಕನಸು ಯಾವುದೆಂದು ನಾನು ಕೇಳಬಹುದು? ಸಾವಿತ್ರಿ, ಅರಳಿ ನಿಂತಿರುವ ಹೂಗಳು ಇದ್ದಲ್ಲಿ ದುಂಬಿಯಾಗಿ ಮಕರಂದ ಇರುವುದು ಸ್ವಾಭಾವಿಕ. ಅದರಂತೆ ಸೌಂದರ್ಯದ ಖನಿಜ ಹೊತ್ತು ನಿಂತಿರುವ ಈ ಊರ್ವಶಿ ಗಂಡಸಿನ ಕಣ್ಣಿಗೆ ಬಿದ್ದರೆ ಅನುಭವಿಸಲು ಬರುವುದು ಸ್ವಾಭಾವಿಕಲ್ಲವೇ ನನ್ನ ಬಣ್ಣದ ಬೋರಂಗಿ? ನೋಡಿ, ನೀವು ಈ ಸಮಾಜದ ಜನಸೇವಕರು. ಅಂದ ಹಾಗೆ ಈ ಸಮಾಜದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಶೀಲ ಹಾಳಾಗುತ್ತಿದೆ. ಶೀಲವನ್ನು ಕಳೆದುಕೊಂಡ ಹೆಣ್ಣು ಮಕ್ಕಳೆಲ್ಲ ಮಾನ ಕಳೆದುಕೊಂಡು ಇದ್ದು ಬರುತ್ತಂತೆ ಸಾಯ್ತಾ ಇದ್ದಾರೆ. ಅಂತ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವುದನ್ನು ಬಿಟ್ಟು ಈ ರೀತಿ ಜನಸೇವಕ ಎಂದು ಮೋಸದಿಂದ ಅವನ ಹೆಣ್ಣಿನ ಶೀಲಕ್ಕೆ ಕಚ್ಚು ತಿನ್ನಲು ಕಳ್ಳನಾಯಿಯಂತೆ ಬಂದಿದೆ ಅನ್ನೋದು ಈಗ ನನಗೆ ಗೊತ್ತಾಯ್ತು. ಸಾವಿತ್ರಿ, ನೀನು ಏನಾದರೂ ಅನ್ನು ಪರವಾಗಿಲ್ಲ ನನ್ನ ಬ್ಯೂಟಿ. ಈ ನಿನ್ನ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸು ದಂಗು ಬಡಿಸಿದೆ. ಅಷ್ಟೇ ಅಲ್ಲ, ನಿನ್ನ ಈ ಸೌಂದರ್ಯದ ಕೇಶರಾಶಿ ನೋಡಿ ನನ್ನ ಮನಸ್ಸು ಚಂಚಲಗೊಂಡಿದೆ. ಸಾವಿತ್ರಿ, ನೀನು ನನ್ನ ಒಳಗಲು ಒಪ್ಪಿದರೆ ಇಡೀ ನನ್ನ ಆಸ್ತಿಯನ್ನು ನಿನ್ನ ಪಾದದಡಿ ಚೆಲ್ಲುವೆ. ಏನೋ ಮಂತ್ರಿ ಅಲ್ಲ, ಈ ದೇಶದಲ್ಲಿರುವ ಹಣವನ್ನ ಮೋಸ ವಂಚನೆಯಿಂದ ಕೊಳ್ಳೆ ಹೊಡೆದು ಗಳಿಸಿದ ಈ ನಿನ್ನ ಶ್ರೀಮಂತಿಕೆ ನನ್ನ ಗಂಡ ರೈತ ಮೆಟ್ಟಿನ ಹರಕು ಚಪ್ಪಲಿಯ ಸಮಾನ. ಮಂತ್ರಿ, ಗಂಡರಿಗಾಗಿ ಮೀಸಲಾಗಿದ್ದ ಈ ಶೀಲವನ್ನು ನೀನೇನಾದ್ರೂ ಉಣ್ಣಲು ಬಂದಿದ್ದೆ ಈ ಹೆಣ್ಣು ಹೆಣ್ಣಾಗಿರೋದಿಲ್ಲ. ಸುಮ್ಮನೆ ಹೊಟ್ಟೋಗೋದು ಇಲ್ಲಿಂದ. ಸಾವಿತ್ರಿ, ನಿನ್ನ ಈ ಸೆಂಟಿಮೆಂಟಲ್ ಡೈಲಾಗ್ಗೆ ಕರಗಿ ಹೋಗಲು ನಾನೇನು ರಾಮಾಯಣದ ಶ್ರೀರಾಮಚಂದ್ರನಲ್ಲ. ನಾನು ಈ ಕಲಿಯುಗದ ಮಿನಿ ರಾವಣ. ಸಾವಿತ್ರಿ, ನೋಡಿ ಮಂತ್ರಿಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನನ್ನ ನಿಮ್ಮ ಒಡ ಹುಟ್ಟಿದವರು ಅಂತ ತಿಳಿದುಕೊಂಡು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮಗೆ ದಮಯ ಅಂತೀನಿ. ಗರತಿ, ಪತಿಯೇ ಪರಮೇಶ್ವರನನ್ನು ಗರ್ತಿ
ಕಂಗವನಂತೆ ನಟಿಸಿ ತನ್ನ ಕಾಮತೃಷಕ್ಕಾಗಿ ಮತ್ತೊಬ್ಬನ ಸಂಘ ಬಯಸಿದ ಮೂರ್ಖ ವಲಸು ಹೆಣ್ಣುಗಳಿಸ್ತಿಲ್ಲ ಈ ನಿನ್ನ ಬಂಡ ಸಮಾಜ. ಪ್ರೀತಿ ಪ್ರೇಮದ ನೆಪದಲ್ಲಿ ನಾನು ನಿನ್ನನ್ನೇ ಮದುವೆ ಆಗುತ್ತೇನೆಂದು ಗಂಡಸನ್ನನ್ನು ನಂಬಿಸಿ ಮೈಸುಖ ನೀಡಿ ಹಣದ ಆಸೆಗಾಗಿ ಮತ್ತೊಬ್ಬನ ಜೊತೆ ತಾಳಿ ಕಟ್ಟಿಸದ ವಲಸು ರಂಡರೆಷ್ಟಿಲ್ಲ ಈ ನಿನ್ನ ಬಂಡ ಸಮಾಜದಲ್ಲಿ. ಗಂಡ ಕಚೇರಿಗೆ ಹೋದಾಗ ಮಿಂಡನ ಜೊತೆ ಸರ್ಸ ಸಲ್ಲ ಪಡುವ ಆದರ್ಗಿಕ್ಕೆ ಹೆಣ್ಣುಗಳಿಸ್ತಿಲ್ಲ ಈ ನಿನ್ನ ಬಂಡ ಸಮಾಜದಲ್ಲಿ. ಸಾವಿತ್ರಿ, ಸುಮ್ಮನೆ ಈ ಮಂತ್ರಿಯೊಂದಿಗೆ ಮಂಚವನ್ನು ಹಂಚಿಕೊಂಡರೆ ಸರಿ, ಇಲ್ಲವಾದರೆ ತೋರಿಸಬೇಕಾಗುತ್ತದೆ ಈ ಜೆಡಿ ಪಾಟೀಲನ ಕೈ ಚಳಕ. ಏನೋ ಮಂತ್ರಿ, ನಿನಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು, ನಿನಗೆ ಸುಖ ಕೊಟ್ಟಿದ್ದು ಒಂದು ಹೆಣ್ಣು, ಅದು ಅದೇ ನೀನು ನಿಂತಿದ್ದು ಒಂದು ಭೂಮಿ ತಾಯಿ ಹೆಣ್ಣು. ಹೀಗಿರುವಾಗ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತೀಯಲ್ಲ ಶತ ಮೂರ್ಖ. ನನ್ನ ಪ್ರಾಣ ಹೋದ್ರು ಮಾನ ಮಾಡ್ಕೊಳ್ಳೋ ಹೆಣ್ಣಲ್ಲ ಈ ಭಾರತ ನಾರಿ. ನಾರಿ ಸಾವಿತ್ರಿ, ಹುಲಿಯ ಮುಂದೆ ಅರಣ್ಯ ಕಿರ್ಚಾಟ, ತೋಳ ಮುಂದೆ ಕ್ರಿಯಗೊಳಟ. ಈಗ ನೀನು ಇಷ್ಟೇ ಗುಬ್ಬೆ ಹಾಕಿದರೂ ಸರಿ, ನಿನ್ನ ಶೀಲವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ. ಏನೋ ಮನೋಹರ, ದೇಶಕ್ಕೆ ಅನ್ನ ಹಾಕೋ ಈ ಅನ್ನದಾತ ಈ ರೈತ. ಅಂತ ರೈತರ ಹೆಂಡತಿಯ ಸುಖವನ್ನು ಬಯಸ್ತಾಗಿಯಲ್ಲ ನನ್ನ ರಾಕ್ಷಸ. ರೈತನ ಹೆಂಡತಿ ಮೂರು ಹತ್ತು ಹೊಲದಲ್ಲಿ ಒಬ್ಬ ರೈತನ ಹೆಂಡತಿಯ ಸದುದ್ದ ದೇವವನ್ನು ಅನುಭವಿಸಿದಾಗಲೇ ಈ ಜೆಡಿ ಪಾಟೀಲ ಕಾಮಕ್ಕೆ ತೃಪ್ತಿಯಾಗೋದು. ಸಾವಿತ್ರಿ, ಹೆಚ್ಚಿಗೆ ಮಾತನಾಡಿದರೆ ನಿನಗೆ ಆಪತ್ತು. ಸುಮ್ಮನೆ ಈ ಜೆಡಿ ಪಾಟೀಲ ನನಗೆ ಶೀಲವನ್ನು ಅರ್ಪಿಸಿದರೆ, ಇಲ್ಲವಾದರೆ 5 ಕಚ್ಚಿ ತಿನ್ನುವೆ ನಿನ್ನ ಅಂಗವನ್ನು.